श्रीगुरुभ्यो नमः। हरि ओम। नारायणं निखिलपूर्णगुणैकदेहं सर्वज्ञमच्युतमपेतसमस्तदोषं प्राणस्य सर्वचिदचित् परमेश्वरस्य साक्षादधीश्वरमीयां शरणं रमेशं ಸರಿ ನಚ ಇಂದ್ರಾದಿಭಿರೈಕ್ಯಮತ್ರೋಚ್ಯತೆ ಎಂದು ಪ್ರಾರಂಭ ಆಗ್ಲಿಕ್ಕತ್ತದ ಈಗ. ನೋಡ್ರಿ, ಈಗ ಇಷ್ಟೊತ್ತು ತಾವು ವ್ಯಾಖ್ಯಾನವನ್ನ ಮಾಡಿ ಮುಕ್ತಾಯ ಮಾಡಿದರು. ಈಗೇನ್ ಮಾಡ್ಲಿಕ್ಕೆ ಹೊರಟಾರ, ಪರವ್ಯಾಖ್ಯಾನ ಏನಿದೆ ಅಂತ ಅನ್ನೋದನ್ನು ತಿಳಿಸ್ಲಿಕ್ಕೆ ಹೊರಟಾರ. ಪರಕೀಯರು ಮಾಡಿರುವಂತಹ ವ್ಯಾಖ್ಯಾನಗಳು ಅದು ತಪ್ಪಾದ ವ್ಯಾಖ್ಯಾನ ಅದ. ಯಾಕಂದ್ರ ಅವ್ರು ಇದನ್ನೆಲ್ಲ ಹೊಂದಿಸ್ಲಿಕ್ಕೆ ಏನ್ ಮಾಡ್ಲಿಕ್ಕತ್ತಾರ ಅಂದ್ರ, ಇಂದ್ರನಿಗೂ ಪರಮಾತ್ಮನಿಗೂ ಅಭೇದ ಹೇಳ್ಬಿಟ್ರಾಯ್ತು ಅಂತ ಮುಗಿಸ್ಬಿಟ್ಟಾರ ಕೆಲಸ. ನಿಶ್ಚಿಂತ ಕೆಲಸ. ಈಗ ಅವೊಬ್ಬವ ಒಳಗಿರೋ ಇಂದ್ರೊಬ್ಬವ, ಇಂದ್ರೋ ಚಂದ್ರೊಬ್ಬವ, ಹಿಂಗ್ಯಾಕೆ ಹೇಳ್ಕೊತ ಹೋಗ್ತೀರಿ? ಬೇಡ ಬೇಡ, ಸುರಕ್ಷಿತವಾಗಿ ಒಳಗಿರುವಂತಹ ಇಂದ್ರನಿಗೂ ಮತ್ತೆ ಇಂದ್ರದೇವರಿಗೂ ಮತ್ತು ಪರಮಾತ್ಮನಿಗೂ ಅಭೇದ ಹೇಳ್ಬಿಟ್ರೆ, ಇಂದ್ರನ ಇದು ಯಾವ್ಯಾವ ಲಕ್ಷಣಗಳನ್ನು ಹೇಳಿಕೈತಿರಿ ಎಲ್ಲವೂ ಇಂದ್ರನಿಗೆ ಹೊಂದೇ ಹೊಂತದಲ್ಲ ಅಂತ ಹೊರಟಾರ. ಅದಕ್ಕೆ ಹೊರಟ್ರು, ಮುಂದೆ ಹೇಳಿಕ್ ಹೊರಟು. ನಚ ಇಂದ್ರಾದಿಭಿ ಐಕ್ಯ ಮತ್ರೋಚ್ಯತೆ. ಇಂದ್ರಾದಿಗಳಿಂದ ಐಕ್ಯವನ್ನು ಇಲ್ಲಿ ಹೇಳಿಕ್ ಹೊರಟಿಲ್ಲ. ಇಂದ್ರನಿಂದ, ಪ್ರಾಣನಿಂದ, ನಮ್ಮಿಂದ, ನಿಮ್ಮಿಂದ, ಹಿಂಗೆ ಯಾರಿಂದಲೂ ಕೂಡ ಐಕ್ಯವನ್ನು ಹೇಳಿಕ್ ಹೊರಟಿಲ್ಲ. ಯಾಕಂದ್ರ ಸೂತ್ರಕಾರರು ವೇದವ್ಯಾಸ ದೇವರು ಓಂ ಪ್ರಾಣಸ್ತಥಾನುಗಮಾತ್ ಓಂ ಅನ್ನುವಂತಹ ಒಂದು ಸೂತ್ರ, ಓಂ ನವಕ್ತುರಾತ್ಮೋಪದೇಶಾದಿ ಚೇತ್ ಅಧ್ಯಾತ್ಮ ಸಂಬಂಧ ಭೂಮಾಹ್ಯಸ್ಮಿನ್ ಓಂ ಅನ್ನುವಂತಹ ಸೂತ್ರ, ಈ ಎರಡೂ ಸೂತ್ರಗಳಿಂದಲೂ ಕೂಡ ವಿಷ್ಣೋರೇವ ಪ್ರಾಣಶಬ್ದಾಭಿಧೇಯತ್ವ ಮುಕ್ತ, ವಿಷ್ಣುವಿಗೇನೆ ಪ್ರಾಣಶಬ್ದಾಭಿಧೇಯತ್ವವನ್ನು ಹೇಳಿದ್ದಾರೆ. ಅಂದ್ರೆ ಪರಭಾಷ್ಯಕಾರರು ಇಲ್ಲೇನು ಅರ್ಥವನ್ನ ಮಾಡ್ಲಿಕ್ಕೆ ಹೊರಟಾರ, ಇಂದ್ರನಿಗೂ ಪರಮಾತ್ಮನಿಗೂ ಐಕ್ಯವನ್ನ ಹೇಳೋಣಂತ. ಹಂಗ ಹೇಳಿದ ಕೂಡಲೇ ಎಲ್ಲಾ ಶಬ್ದಗಳು ಬರ್ತಾವ ಅಂತ ಹಂಗ ಬರೋ ಹಂಗಿದ್ರೆ, ಮತ್ತು ಸೂತ್ರಕಾರರು ಪ್ರಾಣಸ್ತಥಾನುಗಮಾತ್ ಎನ್ನುವ ಸೂತ್ರದಿಂದ ವಿಷ್ಣೋರೇವ ಪ್ರಾಣಶಬ್ದಾಭಿಧೇಯತ್ವಂ, ವಿಷ್ಣುವಿಗೇನೆ ಪ್ರಾಣಶಬ್ದದಿಂದ ಹೇಳಬೇಕು, ಉಳಿದವ್ರನ್ನ ಹೇಳಬಾರದು ಅಂತ ಅನಬಾರ್ದಾಗಿತ್ತವ್ರು. ಯಾಕ ಖಂಡ ಯಾಕೆ ಮಾಡ್ಬೇಕಾಗಿತ್ತು? ಒಂದು ವೇಳೆ ಸೂತ್ರಕಾರರಿಗೆ ಅಂದ್ರೆ ವ್ಯಾಸರಿಗೆ ಇಂದ್ರ ಹಾಗೂ ಬ್ರಹ್ಮರ ಮಧ್ಯದಲ್ಲಿ ಐಕ್ಯ ಹೇಳುವ ಇಚ್ಛೆ ಇದ್ದಿದ್ರೆ, ಅಭಿಪ್ರಾಯವಿದ್ದಿದ್ರೆ ಈ ಸೂತ್ರ ಬರಿಬಾರ್ದಾಗಿತ್ತು. ಯಾವ ಸೂತ್ರ? ಪ್ರಾಣಸ್ತಥಾನುಗಮಾತ್ ಅನ್ನೋ ಸೂತ್ರ ಬರಿಬಾರ್ದಾಗಿತ್ತು. ಸೂತ್ರದ ಅಭಿಪ್ರಾಯ ಏನು? ಪ್ರಾಣಶಬ್ದ ವಾಚ್ಯನಾದವನು ವಿಷ್ಣುವೇ. ಇಷ್ಟರ್ಥ ಸೂತ್ರದ ಅರ್ಥ. ಬಹಳ ತಲೆಗಿಸ್ಕೊಳ್ಬೇಡ್ರಿ, ಹೆಚ್ಚು ವಿಷಯಕ್ಕೆ ಹೋಗೋಣ ಮುಂದೆ. ಅಂದಮೇಲೆ ಸೂತ್ರಕಾರರಿಗೆ ಪ್ರಾಣಶಬ್ದವನ್ನು ಇಂದ್ರಾದಿಗಳಿಗೆ ಹೇಳಬೇಕು ಅಂತ ಇಲ್ಲ. ಅದರಿಂದಲೇ ಏನ್ ತಿಳಿದು ಬರ್ತದ? ಇಂದ್ರಾದಿಗಳು ಪರಮಾತ್ಮನಿಂದ ಭಿನ್ನರು ಅಂತ ತಿಳಿದು ಬರ್ತದೆ. ಒಂದು ವೇಳೆ ಇಂದ್ರಾದಿಗಳು ಮತ್ತು ಬ್ರಹ್ಮ ಅಭಿನ್ನರಾಗಿದ್ದರೆ ಪ್ರಾಣಸ್ತಥಾನುಗಮಾತ್ ಎಂಬ ಸೂತ್ರದಿಂದ ಭೇದ ಹೇಳಬಾರ್ದಾಗಿತ್ತು. ಒಂದು. ಎರಡನೇದ್ದು ನವಕ್ತುರಾತ್ಮೋಪದೇಶಾದಿತಿ ಚೇದ್ ಅಧ್ಯಾತ್ಮ ಸಂಬಂಧ ಭೂಮಾಹ್ಯಸ್ಮಿನ್ ಅನ್ನುವಂತಹ ಸೂತ್ರ. ಆ ಸೂತ್ರದಲ್ಲಿ ವಕ್ತುಹು ಬೃಹತಿ ಸಹಸ್ರಂ ಶಂಸಿತುಹು, ಬೃಹತಿ ಸಹಸ್ರವನ್ನ ಹೇಳುವಂತಹ, ನೋಡಲ್ಲೇ ಸೂತ್ರದ ಅರ್ಥವನ್ನು ಬರ್ಲಿಕ್ಕತ್ತಾರ. ನವಕ್ತುಹು ಆತ್ಮೋಪದೇಶಾದಿತಿ ಚೇತ್ ಅಧ್ಯಾತ್ಮ ಸಂಬಂಧ ಭೂಮಾ, ವಕ್ತುಹು ಬೃಹತಿ ಸಹಸ್ರವನ್ನ ಹೇಳುವಂತಹ ವಿಶ್ವಾಮಿತ್ರನಿಗೆ ಇಂದ್ರೇಣ ಇಂದ್ರದೇವರಿಂದ ಸ್ವಾತ್ಮೋಪದೇಶ ಕ್ರಿಯತೆ ಇತಿ, ತನ್ನ ಬಗ್ಗೆನೇ ಹೇಳಿಕತಾನ ಅಂತ ತಿಳ್ಕೊಂಡು ಇತಿ ಪರೋ ಪಕ್ಷೋ ನಿರಾಕೃತ, ಆ ಪಕ್ಷ ಅಲ್ಲ. ಅಂದ್ರ ಬೃಹತಿ ಸಹಸ್ರವನ್ನ ಹೇಳುವಂತಹ ವಿಶ್ವಾಮಿತ್ರರು ಕೇಳಿದ್ರಂತ, ಇಂದ್ರ ನೀ ಯಾರು ಅಂತ ಕೇಳಿದ್ರಂತ. ಇಂದ್ರ ನೀ ಯಾರು ಅಂತ ಕೇಳಿದ ಕೂಡಲೇ ಇಂದ್ರ ತನ್ನ ಬಗ್ಗೆ ಹೇಳಿಕತಾನ ಅಂತ ಅನ್ನೋ ಪಕ್ಷವನ್ನು ವೇದವ್ಯಾಸ ದೇವರು ನಿರಾಕರಣೆ ಮಾಡ್ಯಾರ. ಯಾಕ? ಅಧ್ಯಾತ್ಮ ಸಂಬಂಧ ಭೂಮಾ ಅನ್ನೋ ಸೂತ್ರಕ್ಕೆ ಹೇತು ಕೊಟ್ಟಾರ. ಅಧ್ಯಾತ್ಮ ಸಂಬಂಧ ಭೂಮಾ ಅಂತನ್ನೋ ಹೇತುವನ್ನ ಕೊಟ್ಟದ್ದರಿಂದ ತನ್ನಲ್ಲಿ ಅತ್ಯಧಿಕ ಸಂಬಂಧವಿರುವ ಭಗವಂತನನ್ನ ಪರಿಚಯ ಮಾಡಿಸ್ಲಿಕ್ಕೆ ತನ್ನ ಹೊರತಾಗಿ ತನ್ನ ಬಗ್ಗೆ ಹೇಳಿಕೊಳ್ಳುತ್ತಿಲ್ಲ ಎಂಬುದಾಗಿಯೂ ವೇದವ್ಯಾಸ ದೇವರು ನಿರಾಕರಣೆ ಮಾಡಿದ್ದಾರೆ. ಓಕೆನಾ? ಎರಡು ಸೂತ್ರ, ಪ್ರಾಣಸ್ತಥಾನುಗಮಾತ್ ನವಕ್ತರ ಆತ್ಮೋಪದೇಶಾದ್ ಇತಿ ಚೇದ್ ಅಧ್ಯಾತ್ಮ ಸಂಬಂಧ ಭೂಮಾಖ್ಯಸ್ಮಿನ್ ಅನ್ನೋದ್ರಿಂದ ಬೃಹತಿ ಸಹಸ್ರದ ಇದು 1ನೇ ಅಧ್ಯಾಯದ 1ನೇ ಪಾದದ ಕೊನೆಯ ಅಧಿಕರಣ, ಪ್ರಾಯಶಃ ಪಾದಾಂತ್ಯ ಪ್ರಾಣಾಧಿಕರಣ ಅಂತ ಹೆಸರದ. ಅದಿರ್ಬೇಕು ನೋಡ್ರಿ, ಅದೋ ಅದ ಹಿಂದಿಂದ ಇರ್ಬೇಕು, ನೋಡಿಲ್ಲ ನಾನು. ಪಕ್ಷ ನಿರಾಕೃತೋ ಹಿ ಭಗವತಃ ಸೂತ್ರೇಶು
ಆಯ್ತು, ಅದೇ ಹೇಳ್ತೀವಿ ಸರ್. ವಕ್ತುಹು ಮುಂದೆ ತಲೆ ಕೊಟ್ಟರು ನೋಡ್ರಿ ಶ್ರೀಮದಾಚಾರ್ಯ. ವಕ್ತುಹು ಬೃಹತಿ ಸಹಸ್ರವನ್ನ ಹೇಳುವಂತಹ ವಿಶ್ವಾಮಿತ್ರರು ಇಂದ್ರೇಣ ಇಂದ್ರನಿಂದ ಸ್ವಾತ್ಮೋಪದೇಶ ತನ್ನ ಬಗ್ಗೆ ಹೇಳಿಕತಾರ ಅಂತ ಅನ್ನೋ ಪಕ್ಷವನ್ನ ನಿರಾಕೃತಃ ಸೂತ್ರೇಶು. ಯಾಕಂದ್ರೆ ಅಧ್ಯಾತ್ಮ ಸಂಬಂಧ ಶಬ್ದೇನ ಆವೇಶೋ, ಅಧ್ಯಾತ್ಮ ಸಂಬಂಧ ಅನ್ನೋದ್ರಿಂದ ಹೇಳಿಕತಾರ, ಆವೇಶವನ್ನು ಹೇಳಿಕತಾರ. ವಿಷ್ಣೋ ಇಂದ್ರೇ ವಿವಕ್ಷಿತೋ ಭಗವತ. ಸ್ವತಃ ವೇದವ್ಯಾಸ ದೇವರೇ ವಿಷ್ಣುವಿನ ಆವೇಶವು ಇಂದ್ರನಲ್ಲಿ ಇದೆ ಅಂತ ಹೇಳಿಕತಾರ. ಅದನ್ನ ಬಿಟ್ಟು ಅಭೇದ ಹೆಂಗ್ ಹೇಳಬೇಕು? ಆವೇಶ ಇದ್ದವ್ರನ್ನ ಅಭೇದ ಹೇಳಿ ಬರ್ತದೆ ಯಾರಿಗೆ? ಹೆಂಗ್ ಹೇಳ್ತೀರಿ? ಆವೇಶದ ಅಂತಂದಾಗನೆ ದೆವ್ವ ಅಮ ಇದ್ದಂಗ ಲೆಕ್ಕ, ಅದು ಇಬ್ರು ಅಂತ ಅರ್ಥ ಅಲ್ಲಿಗೆ. ಮತ್ತೆ ಹಂಗಾರ ಮತ್ತೆ ಅದ್ ಹೆಂಗ್ ಹೇಳ್ಬೇಕು? ಅದನ್ನೇ ಬರುದೇ ಇಲ್ಲ ಅಂತ ಹಂಗ ಹೇಳ್ಬಾರ್ದಪ್ಪ ಅಂತ ಹೇಳಿ. ಅನ್ಯೇಷಪಿ ಅಂತರ್ಯಾಮಿ ರೂಪೇಣ ಸಂಬಂಧೋ ಅಸ್ತೇವ. ಮತ್ ಪ್ರಶ್ನೆ ಅಲ್ರಿ, ಮತ್ತು ಭಗವಂತ ಇವನಷ್ಟ ಉಳಿದ ಕಡೆ ಇಲ್ಲ ಅಂದ್ರೆ ಹೌದು, ಉಳಿದಲ್ಲೂ ಅಂತರ್ಯಾಮಿ ರೂಪದ ಸಂಬಂಧದ ಅದ. ಇಂದ್ರದೇವರಲ್ಲೂ ಸಂಬಂಧ ಅದ ಭಗವಂತನದ್ದು, ಉಳಿದವರಲ್ಲೂ ಸಂಬಂಧ ಅದ. ಮತ್ತೆ ಇದ್ಯಾಕೆ ಹೇಳಬೇಕು ವಿಶೇಷ ಅಂದ್ರೆ, ಉಳಿದವರಲ್ಲಿ ಅಂತರ್ಯಾಮಿ ರೂಪದಿಂದ ಅದ, ಇಂದ್ರನಲ್ಲಿ ವಿಶೇಷಾವೇಶ ತಾತ್ಕಾಲಿಕ, ತಾತ್ಕಾಲಿಕವಾದ ವಿಶೇಷ ಆವೇಶ ಅದ. ಅದ ಹೆಂಗ ಬಲರಾಮ್ ದೇವರಲ್ಲಿ ಶುಕ್ಲಕೇಶಾವೇಶ ಹೆಂಗ ವಿಶೇಷ ಬರ್ತಿತ್ತೋ ಹಂಗಿದ್ದಂಗ. ಶುಕ್ಲಕೇಶಾವೇಶ ಹೋತು ಅಂದ್ರೆ ಭೀಮಸೇನ ಗದಾ ತಗೊಂಡು ರಪ್ಪ ಅಂತ ಹೊಡಿತಿರಂತ ಬಲರಾಮ. ಆವೇಶ ಇದ್ದಾಗ ಗಪ್ ಕೊಡ್ತಿರಂತ. ಹಿಂಗ್ ಮಾಡ್ತಿರಂತ ಅವರು, ಮಜಾ ಮಾಡ್ತಿರ ಅವ್ರು ಭೀಮಸೇನ ದೇವರು. ಅದಕ್ಕ ದುರ್ಯೋಧನ ಹೆಂಗ್ ಮಾಡ್ತಾರೆ ಗೊತ್ತಿಲ್ಲ ನನಗೆ. ಬಲರಾಮ್ ದೇವ್ರು ಗೊತ್ತಾನ ಹೇಳಿ, ನನ್ ನಿಮ್ ಭಾರತ ನನಗೆ ಹೆಂಗ್ ಗೊತ್ತಾಗ್ಬೇಕ್ರಿ? ಅದಕ್ಕೆ ಅನ್ಯೇಷಪಿ ಅಂತರ್ಯಾಮಿ ರೂಪೇಣ ಪರಮಾತ್ಮನ ಸಂಬಂಧ ಅಧ್ಯಾತ್ಮ ಸಂಬಂಧ. ಮುಂದೆ ನೋಡ್ರಿ, ಅದಕ್ಕ ಇಲ್ಲ ಅದ್ ಸಂಬಂಧ. ಅಸ್ಮಿನ್ ಇಂದ್ರೇತು ವಿಶೇಷಾವೇಶ ತಾತ್ಕಾಲಿಕ. ಈ ಇಂದ್ರನಲ್ಲಾದರೂ ವಿಶೇಷ ಆವೇಶ ಅಂತ ಅನ್ನೋದೇನದಲ್ಲ, ಅದು ತಾತ್ಕಾಲಿಕವಾಗಿರುವಂತಹದ್ದದ. ಅದಕ್ಕ ಅಧಿಕಾತ್ಮನ ಅದು ವಿಷಯ, ಅಧಿಕಾತ್ಮನಃ ಪರಮಾತ್ಮನಃ ಸಂಬಂಧ ಅಧ್ಯಾತ್ಮ ಸಂಬಂಧ. ಅಲ್ಲಿ ಅಧ್ಯಾತ್ಮ ಸಂಬಂಧ ಅಂದ ಬರೇ ಸಂಬಂಧ ಅಂತ ಹೇಳ್ಬೇಕೋ ಇಲ್ಲೋ? ಬರೇ ಸಂಬಂಧ ಅಂತ ಹೇಳಿಲ್ರಿ, ಅಧ್ಯಾತ್ಮ ಸಂಬಂಧ ಅಂತಾರ. ಅಧಿಕ ಆತ್ಮ ಸಂಬಂಧ, ತಾತ್ಕಾಲಿಕ ಆವೇಶ ಆ ಶಬ್ದದಲ್ಲಿ. ಈಗ ನಮಗೂ ಭಗವಂತನಿಗೂ ಸಂಬಂಧದ ಅದ, ನಮ್ಮಲ್ಲಿ ಭಗವಂತ ಇಲ್ಲೇನು? ಮತ್ತೆ ನಮ್ಮಲ್ಲೂ ಭಗವಂತ ಅಂತರ್ಯಾಮಿಯಾಗಿದ್ದರೂ ಕೂಡ ಈಗ ತಾತ್ಕಾಲಿಕ ಸಂಬಂಧ ಅವನಲ್ಲಿ ಹೆಚ್ಚದ ಎಂಬುದು ತಿಳಿಸ್ಲಿಕ್ಕೆ ಅಧ್ಯಾತ್ಮ ಸಂಬಂಧ ಅಂದ್ರೆ. ಅಧ್ಯಾತ್ಮ ಸಂಬಂಧವನ್ನು ಬಿಡಿಸೋದು ಹೆಂಗ? ಶ್ರೀಮದಾಚಾರ್ಯ ಅಂತಾರ, ಅಧಿಕ ಆತ್ಮನಃ ಪರಮಾತ್ಮನಃ ಸಂಬಂಧ ಅಧ್ಯಾತ್ಮ ಸಂಬಂಧ, ಹೆಚ್ಚಿನ ಸಂಬಂಧ ಉಳ್ಳದ್ದಾಗಿದೆ ಅಂತ ಅರ್ಥ. ಅದಕ್ಕೆ ನಹಿ ಸ್ವಾತ್ಮನ ಸ್ವಸ್ಯ ಸಂಬಂಧೋ ಭವತಿ. ಒಂದು ವೇಳೆ ನೀವು ಇಂದ್ರನಿಗೂ ಭಗವಂತನಿಗೂ ಅಭೇದ ಹೇಳಿದರೆ, ಬ್ರಹ್ಮನಿಗೂ, ಆಗ ತನ್ನಿಂದ ತನಗೆ ಸಂಬಂಧ ಅಂತ ಹೇಳಿದಂಗೆ ಆಗ್ತದೆ. ಹೆಂಗ್ ಹೇಳಿ ಬರ್ತದೆ ಅದಕ್ಕೆ? ನನ್ನಿಂದ ನನಗೆ ಸಂಬಂಧ ಅಂತಂತಾನೆ ಯಾರು? ನಿಮ್ಮಿಂದ ನಮಗೆ ಸಂಬಂಧ ಏನದ ಅಂತ ಕೇಳ್ಬಹುದು. ನಿನಗ ನನಗೆ ಸಂಬಂಧ ಏನದ ಅಂತ ಕೇಳ್ಬೇಕು ಹೊರತಾಗಿ ನನಗೆ ಏನ್ ಸಂಬಂಧ ಅಂತ ನೋಡ್ರಿ ತಗೋಣಂತ. ಆದ್ದರಿಂದ ನಹಿ ಸ್ವಾತ್ಮನ ಸ್ವಸ್ಯ ಸಂಬಂಧೋ ಭವತಿ. ಒಂದು ವೇಳೆ ಅಧ್ಯಾತ್ಮ ಮಾತ್ರ ಮತ್ತು ವಿವಕ್ಷಿತಂ ತರ್ಹಿ ಅಧ್ಯಾತ್ಮ ಭೂಮಾ ಇತ್ಯೇವ ಸ್ಯಾತ್. ಇಲ್ಲ ಒಳಗಿದ್ದಾನ ಅಂತ ಇಷ್ಟ ಹಂಗ ಹೇಳೋ ಅಭಿಪ್ರಾಯ ಇದ್ರ, ಯದಿ ಅಧ್ಯಾತ್ಮ ಮಾತ್ರಂ ಅತ್ರ ಉಚ್ಚತೆ, ಇಲ್ಲ ಇಂದ್ರನೊಳಗೆ ಭಗವಂತ ಇದ್ದಾನಂತ ಇಷ್ಟೇ ಹೇಳೋದಾಗಿದ್ರೆ ಅಧ್ಯಾತ್ಮ ಭೂಮಾ ಅಂತ ಇಷ್ಟೇ ಅನ್ಬೇಕಾಗಿತ್ತು ಹೊರತಾಗಿ ಸಂಬಂಧ ಶಬ್ದ ವ್ಯರ್ಥ. ಅವಾಗ ಸಂಬಂಧ ಶಬ್ದ ಯಾಕಪ್ಪ? ವಿಶೇಷ ಆವೇಶದ ಅಂತ ಅನ್ನೋದನ್ನ ಹೇಳಲಿಕ್ಕೆ ಹೊಂಟದ್ದಕ್ಕ ಹಿಂಗ್ ಬಂದದ. ತಸ್ಮಾತ್ ಇಂದ್ರಾದಿ ಜೀವೇಭ್ಯ ವಿಷ್ಣೋರ್ ಭೇದ ಏವ ಅತ್ರ ಭಗವತೋ ವಿವಕ್ಷಿತಃ. ಇಂದ್ರಾದಿ ಜೀವಗಳಿಗಿಂತ ವಿಷ್ಣುವಿಗೆ ಭೇದವನ್ನೇ ಹೇಳಲಾಗಿದೆ. ಇನ್ನು ಮತ್ತೊಂದು ಸೂತ್ರ, ಓಂ ಶಾಸ್ತ್ರ ದೃಷ್ಟ್ಯಾತು ಉಪದೇಶೋ ವಾಮದೇವವತ್ ಅಂತನೋ ಸೂತ್ರ, ಅಲ್ಲೇ ಮುಂದಿಂದದು, ಅದರ ಕಂಟಿನ್ಯೂಷನ್ ಸೂತ್ರದು. ಏನ್ ಹಾಗೆ ಹೇಳಿದ್ನೆಲ್ಲ 1 28 29 35 ಇದು ಏನಂತಾರ ಅಂತಂದ್ರ ನೋಡ್ರಿ, ಅದು ಶಾಸ್ತ್ರ ದೃಷ್ಟಿಯ ಅಂತನೋ ಶಬ್ದಕ್ಕ ಶಾಸ್ತು ಅಂತರ್ಯಾಮಿಣಃ ವಿಷ್ಣೋ ಸರ್ವಶರೀರ ಸ್ಥಿತತ್ವಾತ ಸರ್ವನಾಮಾಭಿಧೇಯತ್ವಂಚ ಉಕ್ತಂ. ಅಲ್ಲಿ ಶಾಸ್ತ್ರ ಅನ್ನೋ ಶಬ್ದಕ್ಕ ಅಂತರ್ಯಾಮಿ ಅಂತ ಅರ್ಥದಕ್ಕ ಬರೆದಿಟ್ಕೊಳ್ರಿ. ಶಾಸ್ತ್ರ ದೃಷ್ಟಿಯಾತು ಉಪದೇಶ ವಾಮದೇವವತ ಅಂದ್ರೆ ಅಂತರ್ಯಾಮಿಯ ಅಭಿಪ್ರಾಯದಿಂದ ಹೇಳಲಿಕ್ಕೆ ಹೊಂಟದ ಹೊರತಾಗಿ ಬೇರೆದನ್ನಲ್ಲ. ತಿಳಿತೇನು? ಸಿಗ್ಲಿಲ್ಲೇನು? ಇಲ್ಲ, ಶಾಸ್ತ್ರ ದೃಷ್ಟಿಯಾತು ಅಂತ ಆಯ್ತಾ. ಇಲ್ಲಿ ಶಾಸ್ತು ಅಂತ, ಈ ಶಾಸ್ತು ಅನ್ನೋ ಶಬ್ದಕ್ಕೆ ಅಂತರ್ಯಾಮಿ ಅಂತ ಅರ್ಥದಕ್ಕೆ. ತೇಜೋ ಹೌದು, ತೇಜಸ್ಸು ಬಹಳ ಇದ್ದದಕ್ಕೆ ಹಂಗಾಗಿದೆ. ತಾತ್ಕಾಲಿಕ ಸಂಬಂಧ ಅಂತ ತಿಳಿಸ್ಲಿಕ್ಕೆ ಭಾರಿ ತೇಜಸ್ಸು ಇದ್ದದಕ್ಕೆ ಹಂಗೆ ಹೇಳಿವಿ ಅಂತ. ಓಕೆನಾ? ವಾಕ್ಯ ಸಿಕ್ಕದ? ತಪ್ಪಿಸ್ಕೋಬೇಡ್ರಿ ಬೆರಳು. ಮುಂದ
ನೋಡ್ರಿ ಅದಕ್ಕೆ ಶಾಸ್ತ್ರದೃಷ್ಟ್ಯಾತ ಉಪದೇಶೋ ವಾಮದೇವತ ಅನ್ನುವಂತಹ ಸೂತ್ರ ಶಾಸ್ತು ಇಸ್ ಈಕ್ವಲ್ ಟು ಅಂತರ್ಯಾಮಿಣಃ. ಅಂದ್ರೆ ಶಾಸ್ತ್ರ ಶಬ್ದಕ್ಕೆ ಅಂತರ್ಯಾಮಿ ಅನ್ನೋ ಅರ್ಥವನ್ನ ಶ್ರೀಮದಾಚಾರ್ಯರು ಭಾಗವತ ವಾಕ್ಯವನ್ನ ಹೇಳ್ಯಾರ. ಸಂವಿತ್ ಶಾಸ್ತ್ರಂ ಪರಂ ಪದಂ ಅಂತ ಭಾಗವತದ ವಾಕ್ಯವನ್ನ ಹೇಳಿ ಶಾಸ್ತ್ರ ಶಬ್ದಕ್ಕೆ ಅಂತರ್ಯಾಮಿ ಅಂತ ಅರ್ಥ ಅಂತ ತಿಳಿಸಿಕೊಟ್ಟ. ಓಕೆನಾ? ಇನ್ನು ವಿಷ್ಣೋ ಸರ್ವಶರೀರ ಸ್ಥಿತತ್ವಾತ್, ವಿಷ್ಣು ಸರ್ವಶರೀರ ಸ್ಥಿತನಾದದ್ದರಿಂದ ಸರ್ವನಾಮಾಭಿಧೇಯತ್ವ ಮುಕ್ತಂ. ನೋಡ್ರಿ ಎಲ್ಲಾ ನಾಮಗಳು ಅವನಿಗೆ ಅವ ಅಂತ ಅನ್ನೋದನ್ನ ಹೆಂಗ್ ಹೇಳ್ಬೇಕು ಅಂತಂದ್ರೆ, ಸರ್ವ ಶರೀರಗಳಲ್ಲಿ ಸ್ಥಿತನಾದದ್ದರಿಂದ ಯಾರ್ಯಾರಿಗೆ ಏನೇನ್ ಹೆಸರು ಕರಿತೀರಿ ಅವೆಲ್ಲ ಅವಂದದ. ಅದು ತಿಳಿತಾ? ಯಾರ್ಯಾರಿಗೆ ಏನೇನ್ ಕರಿತೀರಿ ಅದೆಲ್ಲ ಅವನಿಗವ. ಓಕೆನಾ? ನೋಡ್ರಿ, ಅಹಂ ಮನುಹು ಅಭವಂ ಸೂರ್ಯಶ್ಚ ಇತ್ಯಾದಿವತ್. ಅದಕ್ಕೆ ಒಂದ್ ದೃಷ್ಟಾಂತ ಕೊಡ್ತಾರ. ಅಲ್ರಿ, ಈಗ ಇಂದ್ರ ತಂದ ಕಥೆ ಹೇಳನಂತ ಯಾಕೆ ಅನ್ಬಾರದು ಅಂತಂದ್ರೆ, ಅದಕ್ಕೆ ಶಾಸ್ತ್ರದೃಷ್ಟ್ಯಾದ ಉಪದೇಶೋ ವಾಮದೇವವತ ಅಂತ ಒಂದು ದೃಷ್ಟಾಂತ ಕೊಟ್ಟಾರ ಸೂತ್ರದೊಳಗ. ವಾಮದೇವ ಋಷಿಗಳು ಏನ್ ಮಾಡ್ಯಾರ, ಅವರು ಒಂದ್ಸಲ ಹಿಂಗ ಹೇಳ್ಕೊಂಡಾರ. ಅಹಂ ಮನುಹು ಅಭವಂ ಅಹಂ ಸೂರ್ಯಶ್ಚ, ನಾನು ಮನು ನಾನು ಸೂರ್ಯ ಅಂತ ಹೇಳ್ಕೊಂಡ್ರಲ್ಲಿ. ಯಾರು ಹೇಳ್ಕೊಂಡ್ರ? ವಾಮದೇವ ಋಷಿಗಳು. ಈಗ ಅಲ್ಲಿ ಹೆಂಗ ಅರ್ಥ ಮಾಡ್ತೀರಿ, ಇಲ್ಲೂ ಹಂಗ ಅರ್ಥ ಮಾಡ್ರಿ ಅಂತ ಕೂತ್ಬಿಟ್ರು ವೇದವ್ಯಾಸದೇವರು. ಏನ್ರಿ ದೇಸಾರ, ವಾಮದೇವ ಅಂತ ಒಬ್ಬ ಋಷಿಗಳಿದ್ದಾರೆ. ಅವ್ರು ಕೇಳಿದ್ರಂತ, ಹೂ ಆರ್ ಯು ಅಂತ ಅವ್ರನ್ನು ಕೇಳಿದ್ರಂತ. ಅಹಂ ಮನುಹು, ಐ ಆಮ್ ಮನು, ಐ ಆಮ್ ಸೂರ್ಯ ಅಂದಂತ. ಅಲ್ರಿ, ನೀವರ ವಾಮದೇವ ಮುನಿ ಅಂತ ಇಡೀ ಜಗತ್ತಿಗೆ ಗೊತ್ತದ. ಇಡೀ ಜಗತ್ತಿಗೆ ನೀವು ವಾಮದೇವ ಮುನಿ ಅಂತ ಪ್ರಸಿದ್ಧ ಇದ್ದಾಗ ನಾನು ಮನು ನಾನು ಸೂರ್ಯ ಅಂತಿನ ಅರ್ಥ ಏನು ಅಂದ್ರೆ, ಅಂತರ್ಯಾಮಿಯಾಗಿ ಸ್ವಯಂಭೂಮನು ಅಂತರ್ಯಾಮಿಯಾಗಿ ಸೂರ್ಯ ಇದ್ದಾನ ಅಂತ ಹೆಂಗ ಅರ್ಥ ಮಾಡ್ತಾರೋ ಹಂಗ ಇಂದ್ರದೇವರು ಪ್ರಾಣೋವಾ ಅಹಮಸ್ಮಿ ಋಷಿ ಅಂತ ಅನ್ನುವಲ್ಲೂ ಕೂಡ ತನ್ನ ಅಂತರ್ಯಾಮಿಯಾಗಿ ಭಗವಂತ ಪ್ರಾಣದೇವರಿದ್ದಾರೆ ಅಂತ ಅರ್ಥ ಮಾಡಬೇಕು ಅಂತ ವೇದವ್ಯಾಸದೇವರು ಸೂತ್ರದಾಗ ಹೇಳ್ಬಿಟ್ಟು. ತಿಳಿತೇನು? ಅರ್ಥ ಆಯ್ತಾ? ಓಕೆ, ರೈಟ್. ಏನು ಮನೆಗೆ ಹೋಗಿ ಪುಸ್ತಕ ಸೂತ್ರ ತೆಗೆದು ನೋಡಿ ನನಗೆ ಸಾಯಂಕಾಲ ಬಂದಾಗ ಹೇಳಬೇಕು. ಶಾಸ್ತ್ರಷ್ಟ್ಯಾದ ಉಪದೇಶ ಸೂತ್ರ ನೋಡ್ಕೊಂಡು ಬಂದು ಸಂಜೆ ಮುಂದಲ್ಲಿ ಅಷ್ಟಾವಧಾನ ಸೇವೆ ಮಾಡಿ ಅನುವಾದ ಮಾಡಿಸ್ತೀನಿ ನಿಮ್ ಕಡೆಯಿಂದ. ಮುಂದೆ ನಹಿ ಮನು ಸೂರ್ಯಾದಿರ್ಭವತಿ, ಮನು ಸೂರ್ಯಾದಿಗಳಲ್ಲ ವಾಮದೇವ ತೇಷಾಂ ಪಕ್ಷೇಪಿ. ಒಂದು ವೇಳೆ ಹಿಂಗ ವ್ಯಾಖ್ಯಾನ ಮಾಡಿದವರು, ಯಾರು ವ್ಯಾಖ್ಯಾನ ಮಾಡೋರು? ಇಂದ್ರನಿಗೂ ಉಳಿದವರಿಗೂ ಅಭೇದದ ಅಂತ ವ್ಯಾಖ್ಯಾನ ಮಾಡೋರು ಮನುವಿಗೂ ಮತ್ತು ವಾಮದೇವ ಋಷಿಗೂ, ಸೂರ್ಯನಿಗೂ ವಾಮದೇವ ಋಷಿಗೂ ಅಭೇದವನ್ನು ಅವರು ಹೇಳಿಕ್ ಬರೋದಿಲ್ಲ. ನಹಿ ಮನು ಸೂರ್ಯಾದಿರ್ಭವತಿ ವಾಮದೇವದೇವ ತೇಷಾಂ ಪಕ್ಷೇಪಿ ಸರ್ವ ಪ್ರವೃತ್ತಿಹೀನತಾಂ ಹಿತೆ ಮೋಕ್ಷಂ ವದಂತಿ. ವಿಚಿತ್ರ ಏನು ಅಂದ್ರೆ, ಏನೂ ಪ್ರವೃತ್ತಿ ಇಲ್ಲೇ ಇರುವಂತಹದ್ದೇ ಮೋಕ್ಷ ಅಂತ ಹೇಳಿಗತ್ತಾರ ಅವರು. ಅಂದ್ಮೇಲೆ ತಡ್ರಿ, ಏನಂತಾರ ಅಂದ್ರ ಏನಿಲ್ಲ. ಇದ್ಯಾಕೆ ಹಿಂಗ್ ಹೇಳಿದ್ರು ಅಂದ್ರೆ, ಈಗ ಮನುವಿಗೂ ಮತ್ತು ವಾಮದೇವ ಮುನಿಗೂ ಅಭೇದವನ್ನ ಹೇಳ್ಬೇಕೀಗ ನೀವು. ನಾವು ಪ್ರಶ್ನೆ ಕೇಳ್ತೀವಿ, ಸಂಸಾರಾವಸ್ಥೆಯಲ್ಲಿ ಅಭೇದವನ್ನು ಹೇಳ್ತೀರಾ, ಮುಕ್ತಾವಸ್ಥೆಯಲ್ಲಿ ಅಭೇದ ಹೇಳ್ತೀರಾ? ಹೇಳ್ರಿ. ಅಹಂ ಮನುರಭವಂ ಸೂರ್ಯಶ್ಚ ಅನ್ನೋ ಮಂತ್ರವನ್ನಂತರೂ ವಾಮದೇವರು ಹೇಳ್ಬಿಟ್ರ. ವಾಮದೇವ ದೃಷ್ಟವಾದ ಸೂಕ್ತ ಅದು. ಸರಿ, ಈಗ ನಿಮ್ಮ ಪ್ರಕಾರ ಮನುವಿಗೂ ಸೂರ್ಯನಿಗೂ ವಾಮದೇವರಿಗೂ ಅಭೇದ ಹೇಳೋದಾದ್ರೆ ಸಂಸಾರ ಅವಸ್ಥೆಯಲ್ಲಿ ಹೇಳ್ತೀರಾ ಮತ್ತ ಮುಕ್ತಾವಸ್ಥೆಯಲ್ಲಿ ಹೇಳ್ತೀರಾ? ಅವರ ಮೋಕ್ಷವಾದರೂ ಏನಾಗಿದೆ? ಸರ್ವ ಪ್ರವೃತ್ತಿಹೀನತಾಂ ಹಿತೆ ಮೋಕ್ಷಂ ವದಂತಿ. ನಿಷ್ಕ್ರಿಯ ನಿರ್ಗುಣ ನಿರಾಕಾರತ್ವವೇ ಅವ್ರ ಪ್ರಕಾರ ಮೋಕ್ಷ. ಅಲ್ಲಿ ಅಭೇದ ಹೇಳೋ ಹಂಗ ಸೂರ್ಯ ನಾನು ಮತ್ತ ಮನು ನಾನು ಹಿಂಗ್ ಹೇಳಿ ಚಾನ್ಸೇ ಇಲ್ಲ. ಯಾಕ? ಸೂರ್ಯ ಮನು ಅಂತ ಹೇಳ್ಬೇಕಾದ್ರ ಅಲ್ಲಿ ಸೂರ್ಯ ಮನು ಅಂತ ಇರಬೇಕು. ಎಲ್ಲಿರ್ಬೇಕು? ಮೋಕ್ಷದಲ್ಲಿ. ಮೋಕ್ಷದಲ್ಲಿ ಸೂರ್ಯ ಮನು ಇದ್ದಾಗ ಆ ಮನುವಿಗೂ ನನಗೂ ಅಭೇದವನ್ನು ಹೇಳಿ ಬರ್ತದ. ನಿಮ್ ಪ್ರಕಾರ ಮೋಕ್ಷ ಅಂದ್ರ ನಿರ್ವಿಕಾರ ನಿರ್ಗುಣ ನಿಷ್ಕಲ ಏನೂ ಇಲ್ಲ, ಅಲ್ಲಿ ಸರ್ವ ಪ್ರವೃತ್ತಿಹೀನ, ಅದು ಶೂನ್ಯ, ಅದ ಶೂನ್ಯ ಲೆಕ್ಕದಂಗ. ಅರ್ಥ ಆಯ್ತೇನು? ಅಂದ್ಮೇಲೆ ವಾಮದೇವ ಋಷಿಗಳು ನಾನೇ ಮನುವಾಗಿದ್ದೀನಿ ನಾನೇ ಸೂರ್ಯನಾಗಿದ್ದೀನಿ ಅಂತನ್ನುವ ವಾಕ್ಯವನ್ನ ನಿಮ್ ಪ್ರಕಾರ ಮುಕ್ತಿಯಲ್ಲೂ ಕೂಡಿಸ್ಲಿಕ್ಕೆ ಬರಂಗಿಲ್ಲ. ಯಾಕೆ? ನಿಮ್ ಪ್ರಕಾರ ಮುಕ್ತಿಯೊಳಗೆ ಏನೂ ಇರಂಗಿಲ್ಲ, ಝಳ ಝಳ. ಇನ್ನ ಸಂಸಾರಾವಸ್ಥೆಯಲ್ಲಿ ಕೂಡಿಸೋಣ ಅಂತ ಹೋದ್ರೆ ನೆಕ್ಸ್ಟ್ ಸಮಸ್ಯೆ ಏನಂತಾರ ನೋಡ್ರಿ. ಅತ್ರ ಚ ನೋಡ್ರಿ ಎಷ್ಟು ಚಂದ ಶ್ರೀಮದಾಚಾರ್ಯ ಭಾಷ್ಯ ಬಹಳ ಗಂಭೀರ. ಅತ್ರ ಚ ಅಂದ್ರೆ ಸಂಸಾರಾವಸ್ಥೆಯಲ್ಲಿ ಅಹಂ ಭೂಮಿ ಮದಮಾರ್ಯಾಯ ಅದದಾಮಾರ್ಯಾಯ. ಅವ ಅಂತಾನ, ನಾನೇನ್ ಮಾಡ್ಲಿಕ್ಕತ್ತೀನಿ ಅಂತಂದ್ರ ಅಣ್ಣನಿಗೆ ಆರ್ಯಾಯ ಅಣ್ಣನಿಗೆ ಭೂಮಿ ವದಾಂ ಭೂಮಿಯನ್ನ ಕೊಟ್ಟೆ ಅಂತಾರ. ಈ ವಾಮದೇವ ಋಷಿ ಯಾವ ಅಣ್ಣಗೆ ಭೂಮಿ ಕೊಟ್ಟಿದ್ರಪ್ಪ? ಯಾವತ್ತು ಕೊಟ್ಟಿದ್ರಿ ಅವರು? ಎಲ್ಲಿ ಇತಿಹಾಸದ? ಇನ್ನೂ ವಾಮನ ರೂಪದಿಂದ ಪರಮಾತ್ಮ ಅವತಾರ ಮಾಡಿ ತನ್ನ ಅಣ್ಣನಾದ ಇಂದ್ರನಿಗೆ ಭೂಮಿ ಕೊಟ್ಟಾನಂತ ಇತಿಹಾಸದ. ಹೌದಾ?
ಇತಿಹಾಸ ಏನದ ಅದು? ಇಂದ್ರ ಉಪೇಂದ್ರ ನಾಮಕ ಇದು ವಾಮನನಾಗಿ ಅವತಾರ ಮಾಡಿ ತನ್ನ ಅಣ್ಣನಿಗೆ ಭೂಮಿ ಕೊಟ್ಟಾನ. ಅವಾಗ ಈ ಶ್ರುತಿ ಹೊಂದಿಸಬಹುದು, ಒಳಗಿದ್ದವ ಪರಮಾತ್ಮ. ಯಾಕಂದ್ರ ಅಂತ ಇಲ್ಲಿ ಲಿಖತಾರೆ, ಅಹಂ ಭೂಮಿ ಮದದಾಂ ಆರ್ಯಾಯ ಇತ್ಯಾದಿನ ಪ್ರವೃತ್ತಿರೇವ ಉಚ್ಯತೆ. ಹೌದಿಲ್ಲೋ? ಗೊತ್ತಾಯ್ತಾ? ಅಂದ ಮೇಲೆ ಈ ಭೂದಾನ ಪ್ರಕ್ರಿಯೆ ಅಂತನ್ನೋದು ಎಂದೂ ಕೂಡ ಮುಕ್ತಿಯಲ್ಲೂ ಹೊಂದೋದಿಲ್ಲ. ಈ ಮಂತ್ರದಲ್ಲಾದರೂ ಭೂದಾನವನ್ನ ಕೊಟ್ಟಿದ್ದೀನಿ ಅಂತ ಬೇರೆ ಹೇಳಿಕತ್ತಾರೆ. ಆಮೇಲೆ ಸಂಸಾರದಲ್ಲಾಗ್ಲಿ ಮೋಕ್ಷದಲ್ಲಾಗ್ಲಿ ಇದನ್ನ ಹೆಂಗ್ ಹೊಂದಿಸ್ತೀರಿ ನೀವು? ಬರುದಿಲ್ಲ. ತಿಳಿತಾ? ಪ್ರವೃತ್ತಿರೇವ ಉಚ್ಯತೆ. ಮೋಕ್ಷದಲ್ಲಾದ್ರೂ ಪ್ರವೃತ್ತಿ ಇಲ್ಲ, ಈ ಮಂತ್ರದಲ್ಲಾದ್ರೂ ಪ್ರವೃತ್ತಿ ಅದ. ಅದನ್ನ ಹೇಳ್ಬೇಕಾದ್ರೆ ನೀವೇನ್ ಮಾಡ್ಬೇಕೀಗ? ಸಂಸಾರಕ್ಕೆ ಬರ್ಬೇಕೀಗ. ಗೊತ್ತಾಯ್ತಾ? ನಚ ವಾಮದೇವೇನ ಮನ್ವಾದಿ ಕರ್ಮ ಕ್ರಿಯತೆ ಕದಾಪಿ. ಹೋಗ್ಲಿ ಬಿಡ್ರಿ. ಅಹಂ ಮನುಹು ಸೂರ್ಯ ಮಗೋಶ್ಚ ಅಂದಾರಲ್ಲ, ಎಂದರ ವಾಮದೇವ ಋಷಿಗಳು ಸೂರ್ಯನ ಕೆಲಸ ಮಾಡ್ಯಾರ? ಅಭೇದ ಹೇಳಿಕತ್ತಿರಲ್ಲ ನೀವು. ಅಭೇದ ಯಾವಾಗ ಹೇಳಬೇಕು? ನೀನು ನಾನು ಒಂದ ಅಂದ್ರ ನೀವು ಆಫೀಸ್ ಕೆಲಸ ಮಾಡೋದ್ರಲ್ಲಿ ನಾ ಮಾಡ್ಬೇಕು, ನಾ ಮಾಡೋ ಕೆಲಸ ಎಲ್ಲ ನೀವ್ ಮಾಡ್ಬೇಕು ಅನ್ವೇ ಅದಲ್ಲ. ಇಲ್ಲಿ ಅವ್ರ ಅಭೇದ ಹೇಳಿದವ್ರಿಗೆ ಹಿಡ್ಕೊಂಡು ಹೇಳಿಕತ್ತೀವಿ ನಾವು. ಅದಕ್ಕ ಅದಕ್ಕ ಹಂಗಿರುದಿಲ್ಲಪ್ಪಿ. ಅಭೇದ ಹೇಳಬಾರ್ದು. ವಾಮದೇವ ಋಷಿಗಳು ಎಂದೂ ಕೂಡ ಸೂರ್ಯನ ಕಾರ್ಯವನ್ನ ಮಾಡಿಲ್ಲ. ಅಂದ್ಮೇಲೆ ಅಭೇದ ಹೆಂಗ್ ಹೇಳ್ತೀಪ ನೀನು? ಬರೋದಿಲ್ಲ. ಅತೀತಾರ್ಥಶ್ಚ ಯಂ ದೃಶ್ಯತೆ ಭೂಮಿ ಮವದಾಮಿತ್ಯಾದಿನ. ಅಷ್ಟೇ ಅಲ್ಲ, ಸ್ವಾರಸ್ಯ ನೋಡ್ರಿ. ಭೂಮಿಯನ್ನ ಕೊಟ್ಟಿದ್ದೆನು ಅಂತ ಭೂತಕಾಲ ಹೇಳಿಕತ್ತದ. ಇಲ್ಲ ಇವತ್ತು ಕೊಟ್ಟಿರ್ಲಿಕ್ಕಿಲ್ರಿ ವಾಮದೇವ ಋಷಿಗಳು, ಇನ್ನೊಂದು 50-60 ವರ್ಷ ಆದ್ಮೇಲೆ ನೀವೆಲ್ಲ ಆಮೇಲೆ ಕೊಡಬಹುದು ಅಂತಂದ್ರೆ ಅದು ಭೂತಕಾಲದಾಗದ. ಭವಿಷ್ಯತ್ ಕಾಲದ ಅದು ಅದಕ್ಕೆ ಫ್ಯೂಚರ್ ಟೆನ್ಸ್ ಇದ್ರೆ ನೀವ್ ಹೇಳ್ದಂಗ್ ಹೂ ಅಂತಿದ್ವಿ. ಇಲ್ಲಿ ಬಿಡ್ರಿ, ಇವತ್ತು ಕೊಟ್ಟಿಲ್ಲ ವಾಮದೇವ್ರು, ನಾಳೆ ಹೇಳ್ದಂಗ್ ಕೊಡಬಹುದು ಅಂತ ತಿಳ್ಕೊಂಡು ಕೆಲವ್ರು ಅಂತಿರ್ತಾರಲ್ಲ, ಮುಂದಿನ ಚಾತುರ್ಮಾಸ್ಯಕ್ಕ ನಾ ಕೊಡ್ಬೇಕು ಅಂತ ಇಟ್ಕೊಂಡೀನಿ, ಮುಂದಿನ ಚಾತುರ್ಮಾಸ್ಯಕ್ಕ ನಾ ಕೊಡ್ಬೇಕು ಅಂತ ಇಟ್ಕೊಂಡೀನಿ, ಮುಂದಿನ ಚಾತುರ್ಮಾಸ್ಯ ಬಂತಂತ. ಏನೋ ಮತ್ತೆ ಈ ಸಲ ನಾ ಏನ್ ಹೇಳಿದ್ದೆ? ಮುಂದಿನ ಚಾತುರ್ಮಾಸ್ಯ ಅಂತ ಹೇಳಿದ್ದೆ. ನಾ ಏನ್ ಈ ಸಲ ಅಂತ ಹೇಳಿದ್ದಿಲ್ಲ, ಏನಿಲ್ಲ. ಚಾಪ್ಟರ್ ಕ್ಲೋಸ್ ಮುಗಿದು ಹೋತ ಅಷ್ಟ ಕೆಲಸ. ಅಂದ ಮೇಲೆ ಹಿಂಗ ಅಭಿಪ್ರಾಯ ಬರಬಾರ್ದಲ್ಲ. ಭವಿಷ್ಯತ್ ಕಾಲದಲ್ಲೂ ಕೊಡೋದಿ ಅದು ಭವಿಷ್ಯತ್ ಕಾಲದ ವಾಕ್ಯ, ಅದು ಭೂತಕಾಲದ ವಾಕ್ಯ ಅದ. ನಾನು ಅಣ್ಣನಿಗೆ ಭೂಮಿಯನ್ನ ಕೊಟ್ಟಿದ್ದೆನು, ಪಾಸ್ಟ್ ಟೆನ್ಸ್. ಅಂದ್ಮೇಲೆ ಅದನ್ನ ನೀವು ವಾಮದೇವ ಋಷಿ ಹೊಂದಿಸ್ಲಿಕ್ಕೆ ಬರೋದಿಲ್ಲ. ನಹಿ ಪೂರ್ವಂ ವಾಮದೇವೇನ ತಾನಿ ಕರ್ಮಾಣಿ ಕೃತಾನಿ ಭಗವಾನ್ ವಿಷ್ಣು ಹಿ ಇಂದ್ರಾಯ ಭೂಮಿ ಮದಾತ್. ಭಗವಂತನಾದರೂ ವಿಷ್ಣು ಇಂದ್ರನಿಗೆ ಭೂಮಿ ಕೊಟ್ಟಿದ್ದಾನ. ಸಯೇವಚ ಸರ್ವೇಶು ಅಂತರ್ಯಾಮಿತ್ವೇನ ಸ್ಥಿತ್ವ, ಅವನೇ ಎಲ್ಲರ ಒಳಗಿದ್ದು ನಾಮ ಪ್ರವೃತ್ತಿ ನಿಮಿತ್ತಾನಿ ಸರ್ವಕರ್ಮಾಣಿ ಕುರ್ವನ್. ಆ ನಾಮ ಪ್ರವೃತ್ತಿ ನಿಮಿತ್ತ ಆಯಾ ಹೆಸರುಗಳನ್ನ ಕರೀಲಿಕ್ಕೆ ಕಾರಣವಾಗಿರುವಂತ ಕೆಲಸಗಳನ್ನ ಮಾಡ್ತಾ. ಹೆಂಗ? ಮನು ಶಬ್ದದ ಅರ್ಥ ಏನು? ಅವಬೋಧ. ಸೂರ್ಯ ಶಬ್ದ ಅರ್ಥ ಏನು? ಸೂರಿ ನಿಯಮನ. ಸೂರ್ಯ ನಿಯಮನ ಅಂದ್ರೆ ಏನು? ಜ್ಞಾನಿಗಳಿಗೆ ನಿಯಮನವನ್ನ ಉಂಟು ಮಾಡುವಂತಹದ್ದೇನದು, ಅದು ಸೂರ್ಯ ನಿಯಮನ ಅಂತ ಕರೀತಾರೆ. ಸೂರ್ಯ ನಿಯಮನಾದಿಭಿ ಮತ್ತ ಮನು ಸೂರ್ಯಾದಿ ಸರ್ವನಾಮ ಭವತಿ. ಇದರಿಂದ ಸೂರ್ಯನಿಗೆ ಭಗವಂತನಿಗೆ ಎಲ್ಲ ನಾಮ ಬರ್ತದೆ ನೋಡ್ರಿ. ಮನು ಅನ್ನೋ ಶಬ್ದಕ್ಕೆ ಅವಬೋಧನ. ಅವಬೋಧನ ಅಂದ್ರೆ ತಿಳ್ಕೊಳ್ಳೋದು ಅಂತ ಅರ್ಥ. ಬರ್ಕೊಂಡಿಟ್ಕೊಳ್ರಿ. ಅವಬೋಧ ಈಸ್ ಈಕ್ವಲ್ ಟು ತಿಳಿದುಕೊಳ್ಳುವುದು. ಸೂರ್ಯ ನಿಯಮನಾದಿಭಿ ಅಂದ್ರೆ ಜ್ಞಾನಿಗಳನ್ನು ನಿಯಮಿಸುವುದು ಅಂತ ಅರ್ಥ. ಜ್ಞಾನಿಗಳನ್ನ ನಿಯಮಿಸುವುದು ಅಂದ್ರೆ ಅರ್ಥ ಏನು ಅಂತಂದ್ರೆ, ಸೂರ್ಯೋದಯವಾದ ಕೂಡಲೇ ಜ್ಞಾನಿಗಳೆಲ್ಲ ನಿತ್ಯಾನ್ಹಿಕಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರಲ್ಲ, ಆ ಕೆಲಸ ಮಾಡೋದು. ಪರಮಾತ್ಮನಿಗೆ ಎಷ್ಟು ಉಪಕಾರ ಮಾಡ್ತಾನೆ ನೋಡ್ರಿ. ಸೂರ್ಯನಲ್ಲಿ ನಿಂತುಕೊಂಡು ಹೇಳ್ರು, ಬಂದಿನ ಸಂಧ್ಯಾನ ಮಾಡ್ರು, ದೇವ್ರ ಪೂಜೆ ಮಾಡ್ರು ಅಂತ ಹೇಳಿ ಬಂದು ಎಬ್ಬಿಸಿ ಹೇಳ್ತಾನೆ ಪಾಪ. ಓಕೆ ರೈಟ್. ಮುಂದೆ ಆದ್ರಿಂದ ಅವಬೋಧ ಅಂದ್ರ ತಿಳ್ಕೊಳ್ಳೋದು. ಸೂರ್ಯ ನಿಯಮನಾದಿಭಿ, ಸೂರ್ಯಗಳನ್ನ ಜ್ಞಾನಿಗಳನ್ನ ನಿಯಮನ ಮಾಡೋದು, ಅವರವರ ಅನೇಕದಲ್ಲಿ ಹಚ್ಚೋದು ಎನ್ನುವುದರಿಂದ ಮನು ಸೂರ್ಯಾದಿ ಸರ್ವನಾಮ ಭವತಿ. ಮನು ಸೂರ್ಯ ಎಲ್ಲ ನಾಮಗಳು ಬರ್ತಾವ. ಇನ್ನ ಯದಿ ಅದು ಭೇಜಸ್ಯ ಪ್ರಿಂಟ್ ತಪ್ಪಾಗ್ಯದ, ಭೇದಸ್ಯ ಮಾಡ್ಕೊಳ್ರೆ ನೆಕ್ಸ್ಟ್ ವಾಕ್ಯಗಳಲ್ಲಿ ಜ್ಞಾನ. ಯದಿ ಭೇಜಸ್ಯ ಅಂತದ್ ನೋಡ್ರಿ, ಆನಂದ್ ಅವ್ರು 169ನೇ ಪುಟದಾಗ ಮೇಲೆ. ಈಗ ಅವಬೋಧ ಸೂರ್ಯ ಬರ್ಕೊಂಡ್ರಲ್ಲ, ಅದು ಕೆಳಗಿನ ಸೆಂಟೆನ್ಸ್. ಯದಿ ಭೇದಸ್ಯ ಪೂರ್ವಮಪಿ ಮಿಥ್ಯಾತ್ವಂ ಅಂಗೀಕ್ರಿಯತೆ ತರ್ಹಿ ಭೂಮಿದಾನಾದಿ ಸರ್ವಕರ್ಮಣ ಮನ್ವಾದಿತ್ವಸ್ಯಾಪಿ ಮಿಥ್ಯಾತ್ವಾತ್ ಅಹಂ ಅನುಭವಂ ಇತ್ಯಾದಿಕಂ ಸರ್ವನರ್ಥಕಮೇವ ಭವತಿ. ಇಲ್ಲೊಂದು ಸ್ವಾರಸ್ಯದ ರೀ. ಅವ್ರೇನಂತಾರೆ, ಈಗೇನ್ ಪೂರ್ವಸ್ಯ ಭೇದ ಯದಿ ಭೇದಸ್ಯ ಪೂರ್ವಪಿ ಮಿಥ್ಯಾತ್ವಂ ಅಂಗೀಕ್ರಿಯತೆ ಅಂತಂದಾರ. ಅಂದ್ರ ಈಗ ಸಂಸಾರಾವಸ್ಥೆಯಲ್ಲೂ ಮನುಸೂರ್ಯಾದಿಗಳಿಂದ ವಾಮದೇವ ಅಭಿನನೆ ಆಗ್ಯಾನ. ಯಾಕಂದ್ರ ಮುಕ್ತಿಗಿಂತ ಪೂರ್ವದಲ್ಲಿರ್ತಕ್ಕಂಥ ಭೇದ ಏನು ನೋಡ್ರಿ, ಅದು ಮಿಥ್ಯಾನೇ. ಅದು ಈಗ ಅವ್ರ ಪ್ರಕಾರ ಏನು, ಪರಕೀಯರ ಪ್ರಕಾರ ಏನು, ಸಂಸಾರದಲ್ಲಿರುವಂತಹ ಭೇದ ಏನು ನೋಡ್ರಿ, ಆ ಭೇದ ಮಿಥ್ಯಾ.
ಅಂದಮೇಲೆ ಸುಳ್ಳಾದ ಭೇದ ಅದ ಅಂತಂದ್ರೆ ಅಭೇದದ ಅಂತ ಒಪ್ಕೊಂಡಂಗ ಆತಲ್ಲ ಮತ್ತೆ ಸರಳ ವಾಕ್ಯ ಅದು. ಈಗ ನಮ್ದು ನಿಮ್ದು ಏನು ಭೇದ ನೋಡ್ರಿ, ಸುಳ್ಳು ಭೇದ್ರಿ ಸರ್ ಅದು. ಅದಕ್ಕೆ ಮತ್ತೆ ಯಾರ ಮುಂದೆ ಹೇಳ್ಕೋಬೇಡ್ರಿ ಹಂಗಂತ ಹೇಳ್ತಾರೆ. ಹಂಗ ಹೇಳಿದ್ರ ಅರ್ಥ ಏನು ಅಂದ್ರೆ ನಾವು ನೀವು ಅಭೇದ ಅಭಿನ್ನ ಅಂತ ಅರ್ಥ. ಹಂಗಾದ್ರೆ ಶ್ರೀಮದಾಚಾರ್ಯ ಕೇಳಿದ್ರು, ಯದಿ ಭೇದಸ್ಯ ಪೂರ್ವಪಿ ಮಿಥ್ಯಾತ್ವ ಅಂಗೀಕ್ರಿಯತೆ, ಮುಕ್ತರಾದ ಮೇಲಂತರೂ ಅಭಿನ್ನರಾಗೇ ಆಗ್ತಾರೆ. ಸಂಸಾರದಾಗಿದ್ದ ಭೇದ ಇದು ಮಿಥ್ಯಾ ಅನ್ನೋದಾದ್ರೆ ಹಂಗಾರ ನಾವು ಭೂಮಿ ದಾನ ಕೊಟ್ಟದ್ದು ಮೊದಲಾದದ್ದು ಎಲ್ಲವೂ ಕೂಡ ಏನಾಯ್ತು, ಸುಳ್ಳೇ ಆತಲ್ಲ. ಮತ್ ಸುಳ್ಳಾದದ್ದನ್ನ ವೇದ ಯಾಕೆ ಹೇಳ್ಬೇಕಪ್ಪ, ಅಹಂ ಮನೋಭವಂ ಅಂತ ತಿಳ್ಕೊಂಡಿಲ್ಲ, ಅನರ್ಥಕ ಅದು. ಏನ್ರಿ ವೇದ ಸುಳ್ಳು ಹೇಳಿ ಕೂತ ನಿಮ್ಮಂಗ ಅಂದ್ರೆ ಅವ್ರಂಗ ಅಂತ ಹೇಳಿ ನಿಮ್ಮಂಗ್ ಸುಳ್ಳು ಹೇಳ್ತಾನೆ ಎಲ್ಲರ ಅಂತ ತಿಳ್ಕೊಂಡು ನಿಮ್ ಕೇಳಿಗತ್ತ ಅಷ್ಟೇ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ಮತ್ತ ವೇದ ನಿಮ್ಮಂಗ್ ಸುಳ್ಳು ಹೇಳಿ ತಯಾರಿಲ್ಲ. ನೋಡ್ರಿ, ಒಟ್ಟಿನಲ್ಲಿ ನಾವೀಗೇನ್ ಅಭ್ಯಾಸ ಮಾಡ್ಕೊಂಡು ಬಂದ್ವಿ ಅಂದ್ರೆ, ಪರಭಾಷ್ಯಕಾರರು ಇಲ್ಲಿ ಇಂದ್ರನಿಗೂ ಪರಮಾತ್ಮನಿಗೂ ಅಭೇದವನ್ನ ಹೇಳಬೇಕು ಅಂತ ಹೊರಟ್ರೆ ಅಲ್ಲ, ಅಭೇದ ಅಲ್ಲ. ಪ್ರಾಣೋವಾ ಅಹಮಸ್ಮಿ ಋಷಿ ಪ್ರಾಣಸ್ತ್ವಂ ಪ್ರಾಣಸ್ಸರ್ವಾಣಿ ಭೂತಾನಿ ಅಂತನ್ನೋ ಮಾತು ಅಂದ ಮಾತ್ರಕ್ಕೆ ಈ ಇಂದ್ರದೇವರಿಗೂ ಸರ್ವರಿಗೂ ಅಭೇದ ಇದೆ ಅಂತ ತಿಳಿಬಾರದು. ಕಾರಣ ವಾಮದೇವವತ. ವಾಮದೇವ ಮುನಿ ಹೆಂಗ ಅಹಂ ಮನುಹು ಅಭವಂ ಅಹಂ ಸೂರ್ಯ ಅಭವಂ ಅಂತ ತಿಳಿದುಕೊಂಡು ತನ್ನಲ್ಲಿ ವಿಶೇಷ ಆವಿಷ್ಟರಾದ ಸೂರ್ಯ ಮನುವಿನ ಬಗ್ಗೆ ಹೇಳಿದನೋ ಹಾಗೆ ಅರ್ಥ ಮಾಡಬೇಕು. ಒಂದು ವೇಳೆ ನೀವು ಹಾಗೆ ಅರ್ಥ ಮಾಡದೆ ಹೋದ್ರೆ ಸ್ವಯಂಭೂ ಮನುವಿಗೂ ಮತ್ತು ವಾಮದೇವ ಮುನಿಗೂ, ಸೂರ್ಯನಿಗೂ ವಾಮದೇವ ಮುನಿಗೂ ಅಭೇದವನ್ನ ಹೇಳಬೇಕಾಗ್ತದೆ. ಆ ಅಭೇದ ಹೇಳೋದಾದ್ರೆ ಸಂಸಾರದಲ್ಲಿ ಅಭೇದ ಹೇಳ್ತಿರೋ, ಮುಕ್ತಿ ಅವಸ್ಥೆಯಲ್ಲಿ ಅಭೇದವನ್ನು ಹೇಳ್ತಿರೋ? ಸಂಸಾರದಲ್ಲಿ ಅಭೇದವನ್ನು ಹೇಳ್ತಿರೋ, ಮುಕ್ತಿ ಅವಸ್ಥೆಯಲ್ಲಿ ಹೇಳ್ತಿರೋ ಅಂತ ಪ್ರಶ್ನೆ ಬರ್ತದೆ. ಮುಕ್ತಿ ಅವಸ್ಥೆಯಲ್ಲಿ ಅಭೇದ ಹೇಳೋದಾದ್ರೆ ಮುಕ್ತಿ ಅವಸ್ಥೆಯಲ್ಲಿ ವಿಶಿಷ್ಟೈಕ್ಯವನ್ನು ನೀವು ಒಪ್ಪಿಲ್ಲ. ವಿಶಿಷ್ಟೈಕ್ಯ ಅಂದ್ರೆ ಮನುತ್ವೇನ ಮನುವಿಗೂ ವಾಮದೇವನಿಗೂ ಅಭೇದ ಒಪ್ಪಿಲ್ಲ. ಅಲ್ಲಿ ಚಿತ್ತಗಳಿಗೆ ಮಾತ್ರ ಐಕ್ಯ ಒಪ್ಪ್ಯಾರ ಅವರು. ಇನ್ನು ಸೂರ್ಯನಿಗೂ ಮನುವಿಗೂ ಅಭೇದ ಇಲ್ಲ. ಯಾಕಂದ್ರೆ ಮುಕ್ತನಾದ ಮೇಲೆ ಅವ್ರ ಪ್ರಕಾರ ಸೂರ್ಯ ಅಂತ ಹೆಸರಿನ ವ್ಯಕ್ತಿನೇ ಇರೋದಿಲ್ಲ, ಯಾಕೆ ಸರ್ವಪ್ರವೃತ್ತಿಹೀನ. ಸೊ ಮುಕ್ತಿ ಅವಸ್ಥೆಯಲ್ಲಿ ಏನೂ ಇಲ್ಲದೆ ಇದ್ದಾಗ ಇವ ಸೂರ್ಯ ಇವ ಮನು ಇವರಿಗೆ ಅಭೇದ ಇವರಿಗೆ ಅಂತ ಹೇಳಿಕ್ ಬರುವುದೇ ಇಲ್ಲ. ಈ ವಾಕ್ಯದಲ್ಲಾದ್ರೂ ಮನು ಸೂರ್ಯನಿಗೆ ಅಭೇದ ಹೇಳಿಕತ್ತದ ಒಂದು. ನೆಕ್ಸ್ಟ್ ಇನ್ನೊಂದೇನು ಅಂದ್ರೆ ಅಲ್ಲಿ ಅದೇ ಮಂತ್ರದೊಳಗೆ ಅಣ್ಣನಿಗೆ ನಾನು ಭೂದಾನ ಮಾಡಿದ್ದೇನೆ ಅನ್ನೋ ಪ್ರಸಂಗದ. ಭೂದಾನ ಮಾಡಿದ ಪ್ರಸಂಗ ಇಡೀ ಇತಿಹಾಸದಲ್ಲಿ ವಾಮನೊಳಗೆ ಕೂಡ್ತ ಹೊರತಾಗಿ ಉಳಿದವ್ರಿಗೆ ಬರುವುದೇ ಇಲ್ಲ. ಬಲಿಚಕ್ರವರ್ತಿ ವಾಮನ ಇಂದ್ರನಿಗೆ ಬರ್ತ ಹೊರತಾಗಿ ಉಳಿದವ್ರಿಗೆ ಬರುವುದೇ ಇಲ್ಲ. ಅದು ಭೂತಕಾಲದ ಬೇರೆ ಅದ, ಭವಿಷ್ಯತ್ ಕಾಲದಂತೂ ಇಲ್ಲವೇ ಇಲ್ಲ. ಹಿಂಗಾಗಿ ಸಂಸಾರಾವಸ್ಥೆಯಲ್ಲಿ ಹೇಳಬೇಕು. ಸಂಸಾರಾವಸ್ಥೆಯಲ್ಲಿ ಅಭೇದ ಹೇಳೋದೆಂಬುದು ವಿರೋಧ. ಯಾಕಂದ್ರೆ ಅಭೇದ ಹೇಳಿದಾಗ ಸೂರ್ಯನ ಕೆಲಸವನ್ನಾಗ್ಲಿ ಮನುವಿನ ಕೆಲಸವನ್ನಾಗ್ಲಿ ವಾಮದೇವ ಋಷಿಗಳು ಮಾಡಬೇಕಾಗ್ತದೆ. ಹಂಗ ವಾಮದೇವ ಋಷಿಗಳು ಎಂದೂ ಕೆಲಸ ಮಾಡಿಲ್ಲ. ಸೊ ಸಂಸಾರಾವಸ್ಥೆಯಲ್ಲಿ ಯಾವ ಕೆಲಸ ಮಾಡಿಲ್ಲ, ಅಭೇದ ಹೇಳಿಕ್ ಬರುವುದಿಲ್ಲ. ಮುಕ್ತಿ ಅವಸ್ಥೆಯಲ್ಲಿ ಸೂರ್ಯ ಮನು ಇಲ್ಲೇ ಇಲ್ಲ, ಅಭೇದ ಹೇಳಿಕ್ ಬರುವುದಿಲ್ಲ. ಇನ್ನ ಇಲ್ರಿ, ಮುಕ್ತಿ ಅವಸ್ಥೆಯಲ್ಲಿ ಅಭೇದ ಅದ, ಸಂಸಾರಾವಸ್ಥೆಯಲ್ಲೂ ಅದೇ ಅದ. ಸಂಸಾರಾವಸ್ಥೆಯಲ್ಲೂ ಮನು ಮತ್ತ ವಾಮದೇವ ಋಷಿ, ಸೂರ್ಯ ಮತ್ತು ವಾಮದೇವ ಋಷಿ ಅಭಿನ್ನನೇ ಇದ್ದಾರೆ. ಈ ಭೇದ ಏನು ಕಾಣಿಸ್ತಿಗತ್ತಲ್ಲ, ಇದು ಸುಳ್ಳು ಭೇದ. ಸುಳ್ಳು ಭೇದ ಇಟ್ಕೊಂಡು ನಾವು ಹೊಂದಿಸ್ತೀವಿ ಅಂದ್ರೆ ಹಂಗಾರ ದಾನಾಪಾನ ಕೊಟ್ಟದೆಲ್ಲ ಸುಳ್ಳು ಅಂತ ಆಗ್ಬೇಕಾಗ್ತದೆ. ಹಂಗ ಸುಳ್ಳು ಕಥೆಯನ್ನು ವೇದ ಯಾಕೆ ಹೇಳ್ಕೊತ್ ಕೊಡ್ಬೇಕದು? ಅದಕ್ಕೆ ಸರ್ವ ಅನರ್ಥಕಮೇವ ಭವತಿ, ಎಲ್ಲ ಅನರ್ಥ ಆಗಿ ಹೋಗ್ತದೆ, ಹೇಳಬಾರದು ನಾವಂತ ಹೇಳಿದ್ದು. ಆ ದಾನ ಕೊಡುವಿಕೆ ಅನ್ನೋ ಕೆಲಸವೂ ಕೂಡ ವಾಮದೇವ ಮುನಿಗೂ ಮತ್ತು ಆ ವ್ಯಕ್ತಿಗೂ ಭೇದ ಇದ್ದಾಗ ಕೂಡ್ತದೆ. ಅವ ದಾನ ಕೊಟ್ಟ ಹಿಂಗ ಅಂತ ಹೇಳಿ ಬರ್ತದೆ. ಒಂದು ವೇಳೆ ಅದು ಭೇದ ಹೋಗ್ಬಿಡ್ತೀವಿ ಅಂದ್ರೆ ತದಧೀನವಾಗಿ ಕೊಟ್ಟ ದಾನ ಎಲ್ಲ ಏನಾಯ್ತು, ಮತ್ತದು ಸುಳ್ಳು ಅಂತ ಆಯ್ತು. ಅದಕ್ಕೆ ಅದು ಸುಳ್ಳು ಅಂತ ಹೇಳ್ಬೇಕಾಗ್ತದೆ. ಭೇದ ಒಪ್ಕೊಂಡ್ರೆ ಭೇದ ಒಪ್ಕೊಳ್ಳಿಕ್ ತಯಾರಿಲ್ಲವ, ಅದೇ ಸಮಸ್ಯೆ ಬಂದದ. ಭೇದ ಒಪ್ಪಗೋ ಅಂತ ಹೇಳಿಕತ್ತೀವಿ, ಸುಳ್ಳು ಅಂತ ಅಲ್ಲಿಗತ್ತ ನಾವು. ಹೌದು, ಮತ್ತೆ 2 ರೂಪಾಯಲ್ಲಿ ಬಂದು ಮತ್ತೆ ಒಂದೇ ಆತಲ್ಲ ಮತ್ತೆ ಅಭೇದ ಆದ್ರೆ ಅದಕ್ಕೆ ಸಮಸ್ಯೆ ಬಂದದ. ಅದಕ್ಕೆ ಸರ್ವ ಅನರ್ಥಕಮೇವ ಮಿಥ್ಯಾತ್ವಾತ್ ಮನ್ವಾದಿತ್ವಸ್ಯಾಪಿ ಮಿಥ್ಯಾತ್ವಾತ್. ಈಗ ಅಭೇದ ಒಪ್ಕೊಂಡ್ಬಿಟ್ರಿ ಅಂದ್ರೆ ಮನುನೂ ಸುಳ್ಳು, ಸೂರ್ಯನೂ ಸುಳ್ಳು, ಇವನೂ ಸುಳ್ಳು, ಅವನೂ ಸುಳ್ಳು, ಎಲ್ಲ ದಾನ ಕೊಟ್ಟದು ಸುಳ್ಳು, ಅಷ್ಟ ಕೆಲಸ. ಹಂಗ ಹೇಳ್ಬೇಕಾಗ್ತದ. ಅಲ್ಲ, ಆ ಮಂತ್ರ ವಾಮದೇವ ಋಷಿ ಕಂಡ ಮಂತ್ರದಲ್ಲಿ ಮುಂದಿನ ಒಂದು ಮಂತ್ರದಲ್ಲಿ ನಾನು ನಮ್ಮಣ್ಣನಿಗೆ ದಾನ ಕೊಟ್ಟಿದ್ದೇನೆ ಅಂತ ಹೇಳ್ಯಾರ. ಮೊದಲನೇ ವಾಕ್ಯದೊಳಗ ನಾನೇ ಸೂರ್ಯ ನಾನೇ ಮನು ಅಂತ ಹೇಳ್ಯಾನ ವಾಮದೇವ ಋಷಿ. ಮುಂದೆ 2 ಮಂತ್ರ ಆದ ಕೂಡಲೇ ನಾ ಅಣ್ಣಗೆ ದಾನ ಕೊಟ್ಟಿನಿ ಅಂತ ಹೇಳ್ಯಾನ. ಇಲ್ಲಿ ಪ್ರಶ್ನೆ ಅದ, ಅಣ್ಣಗ ಅವ ಯಾವತ್ತು ದಾನ ಕೊಟ್ಟ ಅಂತ ಪ್ರಶ್ನೆ ಕೇಳಿತ್ತು ನಾವು. ಅಲ್ಲಣ್ಣ, ವಾಮದೇವನ ಬಗ್ಗೆ ಈ ಶ್ರುತಿಯನ್ನು ಹೊಂದಿಸ್ಬೇಕು ನೀವು. ಹೊಂದುತ್ತದ ದಾನ ಕೊಟ್ಟದ್ದು ಅಂತ ಪ್ರಶ್ನೆ ಅದ.
ಹುಡುಕ್ಯಾಡೋರು ಅರ್ಥ ಆಗ್ಯದೋ ಇಲ್ಲ ಮೊದಲೇ ತಿಳ್ಕೊಟ್ಟು ಸರಿಯಾಗಿ. ವಾಮದೇವ ಋಷಿಯು ನಾನು ದಾನ ಕೊಟ್ಟಿದ್ದೇನೆ ಅಂತ ಬರ್ದಾರ, ಭೂದಾನ ಕೊಟ್ಟಿದ್ದೇನೆ ಅಂತ ಹೇಳ್ಕೊಂಡ್ರ. ಅವರು ವಾಮದೇವ ಋಷಿಗಳು ದಾನ ಕೊಟ್ಟದ್ದು ಪುರಾಣಗಳಲ್ಲಿ ಎಲ್ಲೂ ದಾಖಲೆ ಇಲ್ಲ. ಯಾವಾಗ ಹೇಳಬಹುದು ಅಂದ್ರೆ ವಾಮದೇವ ಋಷಿಗಳಲ್ಲಿ ಪರಮಾತ್ಮನ ವಿಶೇಷ ಆವೇಶ ಇದ್ರೆ ಪರಮಾತ್ಮ ನಾ ದಾನ ಕೊಟ್ಟಿನಿ ಅಂತ ಹೇಳೋ ಮಾತು ಬರ್ತದೆ. ಅದನ್ನ ಹೇಳಿಕತ್ತೀವಿ ನಾವು, ಬರೆದು ಹೇಳಿಕತ್ತಿಲ್ಲ. ಇನ್ನ ಭವಿಷ್ಯತ್ ಪರ್ವದಲ್ಲಿ ಹೇಳುವ ಕಾಲದಲ್ಲಿ ಸ್ಪಷ್ಟವಾಗಿ ಏನ್ ಹೇಳ್ತಾರ ಅಂತ ಕೇಳಿದ್ರೆ, ಜೀವೇಶ್ವರ ಭಿದಾ ಚೈವ ಜೀವಭೇದ ಪರಸ್ಪರಂ ಜಡೇಶ್ವರ ಭಿದಾ ಚೈವ ಜಡಭೇದಸ್ತಥೈವ ಚ ಜಡ ಜೀವ ಭಿದಾ ಚೈವ ಸತ್ಯೋ ಎಂಭೇದ ಪಂಚಕಃ. ಅಷ್ಟೇ ಅಲ್ಲ, ಜೀವ ಜಡಗಳಿಗೆ ಭೇದ ಇದೆ ಅಂತನ್ನುವುದನ್ನ ಸ್ಪಷ್ಟವಾಗಿ ವಾಕ್ಯವೇ ತಿಳಿಸ್ಲಿಕ್ಕತ್ತದ. ಜೀವ ಈಶ್ವರಿಗೂ ಪಂಚಭೇದಗಳು ಗೊತ್ತವ ನಮಗೆ, ಅದ ವಿಷಯದ ಇಲ್ಲಿ ಸರಿ ತಿಳಿತಾ. ಜೀವ ಈಶ್ವರನಿಗೂ ಭೇದ, ಜೀವ ಭೇದ ಪರಸ್ಪರವಾಗಿ ಜಡ ಈಶ್ವರ ಭೇದ, ಜಡ ಭೇದ ಪರಸ್ಪರ ಜಡಗಳಿಗೆ ಭೇದ, ಜಡ ಜೀವ ಭೇದ, 5 ಭೇದಗಳಾದವು. ಸತ್ಯೋಯಂ ಭೇದ ಪಂಚಕಃ, ಇವು 5 ಭೇದಗಳು ಸತ್ಯ ಅದ. ನ ಕದಾಚಿನ್ ನಿವರ್ತ್ಯೋಯಂ, ಎಂದೂ ಹೋಗಂಗಿಲ್ಲ ಈ ಭೇದ, ನೆನ್ಪಿಟ್ಕೊಳ್ರಿ. ಬಹಳ ಕೈ ಹೊಲಸತ್ತಿತ್ತು, ಸೋಪ್ ಹಾಕೊಂಡು ತೊಳೆದ್ವಿ, ಹೋತು ಹೊಲಸು ಅನ್ನೋ ಹಂಗ ಈ ಭೇದ ಹೋತು ಅಂತ ತಿಳ್ಕೊಬೇಡ್ರಿ. ಮತ್ತೆ ಎಂದು ಎಣ್ಣೆ ಹತ್ತಿತ್ತು ಸ್ವಲ್ಪ ಮತ್ತೆ ಅದನ್ನ ಹಚ್ಕೊಂಡು ತೊಳ್ಕೊಳ್ರಿ, ಹೋಗ್ತದ ಅನ್ನೋ ಹಂಗಿದ್ ಎಂದೂ ಹೋಗ್ತಾ ಅಂತ ತಿಳ್ಕೊಬೇಡ್ರಿ. ಮತ್ತೆ ಮುಕ್ತವು ಸಂಸಾರ ಏವಚ, ಮುಕ್ತಿ ಅವಸ್ಥೆಯಲ್ಲೂ ಸಂಸಾರದಲ್ಲೂ ಇರ್ತದ. ಏತದ್ ಅನ್ಯಥಾ ಬ್ರೂಯುಹು ತೇಹಿ ಅಂತಧರಂ ತಮಃ, ಇದಕ್ಕೆ ಉಲ್ಟಾ ಯಾರಾದ್ರೂ ಭೇದ ಇಲ್ಲ ಅಂತ ಹೇಳಿದ್ರೆ ಅವ್ರು ಅಂಧನ್ ತಪಸ್ಸಿಗೆ ಹೋಗ್ತಾರ. ಭೇದಕ್ಕೆಂದು ಬಾಧೆ ಇಲ್ಲ. ಸರಿ. ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರನೀಶ್ವರಂ. ಮತ್ತೆ ಕೆಲವರು ಹೇಳ್ತಾರಂತ ಏನಂತಂದ್ರೆ, ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರನೀಶ್ವರಂ. ಈ ಜಗತ್ತಿಗೆ ಯಾರೊಬ್ಬ ಈಶ್ವರನೂ ಇಲ್ಲ, ಇದು ಜಗತ್ತು ಅಸತ್ಯ, ಇದು ಅಪ್ರತಿಷ್ಠಿತ, ಇದು ಸತ್ಯನೇ ಅಲ್ಲ, ಇದು ಅಪ್ರತಿಷ್ಠಿತ, ಇದು ಪ್ರತಿಷ್ಠಾಗೊಂಡದ್ದಲ್ಲ, ಇದು ಹೋಗ್ತದ ಒಂದ್ ದಿವ್ಸ. ಅಂದ್ರೆ ಒಂದ್ ದಿವ್ಸ ಹೋಗ್ತಾನೆ, ಸುಳ್ಳದ, ನಿಮ್ಗೆ ಹಂಗ ಅನಿಸ್ಲಿಕ್ಕತ್ತದ. ಈಶ್ವರ ಅಹಂ, ನಾನೇ ಈಶ್ವರ, ಗೊತ್ತಾತಿಲ್ಲೋ? ಒಬ್ಬ ಯಾರೋ ಹೇಳ್ತಿದ್ನಂತ. ಆದ್ರಿಂದ ಈಶ್ವರ ಅಹಂ, ಅಹಂ ಭೋಗಿ, ನಾನು ಬೇಕಾದ ಭೋಗವನ್ನ ಮಾಡಬಲ್ಲೆ, ನನಗೆ ನಿಷೇಧ ವಿಧಿಗಳಿಲ್ಲ. ಆಮೇಲೆ ಸಿದ್ಧ ಅಹಂ, ಮಂತ್ರಸಿದ್ಧ, ಬಲವಾನ್, ಬಲಿಷ್ಠ, ಸುಖಿ, ಸುಖವುಳ್ಳವನು. ಏತಾಂ ದೃಷ್ಟಿಂ ಅವಷ್ಟಭ್ಯ, ಇದನ್ನ ತಲೆಯಾಗಿಟ್ಟುಕೊಂಡು ನಷ್ಟಾತ್ಮಾನಃ, ಮನಸ್ಸು ಕೆಡಿಸಿಕೊಂಡು ಅಲ್ಪಬುದ್ಧಯ, ಸಣ್ಣ ಬುದ್ಧಿಯವರಾಗಿ, ಆಸುರೀಂ ಯೋನಿಮಾಪನ್ನಃ, ಅಸುರರಾಗಿ ಹುಟ್ಟಿ, ಮೂಢಾ ಜನ್ಮನಿ ಪ್ರತಿ ಜನ್ಮದಲ್ಲೂ ಕೂಡ ಮಾಮ ಪ್ರಾಪ್ಯೈವ, ನನ್ನನ್ನು ಹೊಂದದೆ, ತಥೋಯಾಂತ್ಯಧಮಾಂ ಗತಿಂ, ಅರ್ಜುನ ಅವರೆಲ್ಲ ಅಂಧನ್ ತಮಸ್ಸಿಗೆ ಹೋಗ್ತಾರೆ ನೋಡು ಅಂತ ತಿಳ್ಕೊಂಡು ಹೇಳಿದ್ದ. ಅರ್ಥ ಆಯ್ತಾ? ಇಷ್ಟಿದ್ದುದರಿಂದ ಯಾವುದೇ ಕಾರಣಕ್ಕೂ ಅಭೇದವನ್ನ ಹೇಳಬಾರದು, ಭೇದವನ್ನೇ ಹೇಳಬೇಕು. ಬೇಕಾದಾಗಲಿ ಕಷ್ಟ ಆಗ್ತದೆ ಸ್ವಲ್ಪ ಹೇಳೋ ಕಾಲಕ್ಕೆ. ನಾ ಬ್ಯಾರೆ ನೀ ಬ್ಯಾರೆ ಅಂತ ಹೇಳೋ ಕಾಲಕ್ಕೆ ಸ್ವಲ್ಪ ತ್ರಾಸ ಆಗ್ತಿರ್ತದೆ. ನಾನು ಇನ್ನು ಒಂದ್ ಅನ್ಕೊಳ್ಳೋ ಆನಂದ ಆಗ್ತಿರ್ತದ್ರಿ. ಯಾವಾಗ ಅಂತ ಕೇಳಬಾರ್ದು ಅಷ್ಟ. ಪ್ರಾಣೋ ವಾ ಅಹಮಸ್ಮಿರುಷೆ ಇತ್ಯಾದವು. ಮತ್ತು ಶ್ರೀಮದಾಚಾರ್ಯ ಮತ್ತೊಂದು ವಾಕ್ಯ, ಅಲ್ಲೋ ನಿನಗೆ ಯಾರು ಹೇಳಿದರು ಪ್ರಾಣೋವ ಅಹಮಸ್ಮಿ ಋಷಿ ಅನ್ನೋ ಅಲ್ಲಿ ಅಹಂ ಅನ್ನೋ ಶಬ್ದ ಇದು ಅಸ್ಮತ್ ಶಬ್ದ ಅಂತ ಯಾರು ಹೇಳಿದ್ರು ನಿನಗೆ? ನಾನು ಅನ್ನೋ ಅರ್ಥ ಅಂತ ಯಾರು ಹೇಳಿದ್ರಪ್ಪ ನಿನಗೆ? ಅಲ್ಲ. ನಚ ಪ್ರಾಣೋವ ಅಹಮಸ್ಮಿ ಋಷಿ ಇತ್ಯಾದವು ಅಹಮಸ್ಮ್ಯಾದಿ ಶಬ್ದೋ ಅಸ್ಮತ್ ಶಬ್ದಾರ್ಥ, ಅದು ಅಸ್ಮತ್ ಶಬ್ದಾರ್ಥ ಅಲ್ಲದು. ಯಾಕ? ಒಂದು ವೇಳೆ ನಾನು ಅಂತ ಆಗಿದ್ರೆ ಏಷ ತಪನ್ನೇ ವಾಸ್ಮಿ ಇತಿ ಉಪರಿತನಸ್ಯ ವೈಯರ್ಥ್ಯಾತ್, ಮುಂದ ನಾನೇ ಸುಡುತ್ತಿದ್ದೇನೆ, ಸಾರಿ ಇವನೇ ಸೂರ್ಯಾಂತರ್ಗತನಾಗಿ ಸುಡುತ್ತಿದ್ದಾನೆ ಅಂತ ಹೇಳೋ ಮಾತು ತಪ್ಪಾಗ್ತದೆ. ಯಾವಾಗ ನೋಡ್ರಿ, ನಾನೇ ಪ್ರಾಣ ಅಂತ ಹೇಳಿದ ಮೇಲೆ ಇವನೇ ಸೂರ್ಯನಲ್ಲಿ ಇದ್ದಾನೆ ಅಂತ ಹೆಂಗ ಅನ್ಬೇಕು? ನಾನೇ ಸೂರ್ಯನಲ್ಲಿ ಇದ್ದೀನಿ ಅನ್ಬೇಕು. ಇಂದ್ರದೇವರು ಏನ್ ಹೇಳಿಕತ್ತಾರ? ಪ್ರಾಣೋವಾ ಅಹಮಸ್ಮಿ ಋಷಿ, ನಾನು ಪ್ರಾಣನಾಗಿದ್ದೇನೆ. ಅಲ್ಲಿ ಅಹಂ ಅನ್ನೋದಕ್ಕೆ ಅಸ್ಮತ್ ಶಬ್ದಾರ್ಥ ಇಟ್ಟುಕೊಂಡು ನಾನು ಪ್ರಾಣನಾಗಿದ್ದೇನೆ ಅಂತ ಇಟ್ಟುಕೊಂಡು ಇವನು ಸೂರ್ಯನಲ್ಲಿ ಇದ್ದಾನಂತ ಹೆಂಗ ಅನ್ಬೇಕು? ನಾನು ಸೂರ್ಯನಲ್ಲಿ ಇದ್ದೇನೆ ಅನ್ಬೇಕಂತ. ಏಷ ತಪನ್ನೇ ವಾಸ್ಮಿ ಇತಿ ಉಪರ್ತನಸ್ಯ ವೈಯರ್ಥ್ಯಾತ್. ಈಗ ಅಭೇದ ಹೇಳೋ ಕಾಲಕ್ಕೆ ಹಿಂಗ ಅಭೇದ ಹೇಳ್ತಾರೆ ಯಾರು? ನಾನು ಇಂದ್ರದೇವರು, ನಾನು ಪ್ರಾಣ, ನಾನು ಸೂರ್ಯ ಅನ್ಬೇಕು. ನಾನು ಪ್ರಾಣ, ಇವನು ಸೂರ್ಯ, ಹಿಂಗೆ ಉಲ್ಟಾ ಸುಲ್ಟಾ ಅಂದ ಮೇಲೆ ಈ ವಾಕ್ಯ ಶೈಲಿ ನೋಡಿದಾಗ ಆದ್ರೂ ಇಲ್ಲಿ ಬಂದ ಅಹಂ ಅನ್ನೋದು ಅಸ್ಮತ್ ಶಬ್ದಾರ್ಥ ಅಲ್ಲ. ಸರಿ ಆಯ್ತಾ? ನಚ ಪ್ರಾಣೋವ ಅಹಮಸ್ಮಿ ಋಷಿ ಇತ್ಯಾದವು, ಇಲ್ಲಿ ಅಹಂ ಅಸ್ಮಿ ಆದಿ ಇವೇ ಅಹಂ ಅಸ್ಮಿ ಮೊದಲಾದ ಶಬ್ದಗಳು ಅಸ್ಮತ್ ಶಬ್ದಾರ್ಥ. ಇದು ಅಸ್ಮತ್ ಶಬ್ದಾರ್ಥ ಅಂತ ತಿಳ್ಕೋಬೇಡ್ರಿ. ಯಾಕ? ಏಷ ತಪನ್ನೇ ವಾಸ್ಮಿ ಇತ್ಯುಪರಿತನಸ್ಯ ವೈಯರ್ಥ್ಯಾತ್, ಇವನು ಸೂರ್ಯನಲ್ಲಿದ್ದು ಬೆಳಗುತ್ತಾನ ಅಂತ ಹೇಳುವ ವಾಕ್ಯ ವ್ಯರ್ಥ ಆಗ್ತದೆ. ಇನ್ನು ಪ್ರಾಣೋ ಯಯೇಷ ತಪತಿ ಇತ್ಯುಕ್ತತ್ವಾತ್, ಮತ್ತು ಹೇಳ್ಯಾರ ನಾನು ಪ್ರಾಣ ಅಂತ ಹೇಳಿ ಮುಂದೆ ಪ್ರಾಣನೇ ಬೆಳಗ್ಲಿಕತಾನ ಅಂತ ಹೇಳಿದ್ಮೇಲೆ ಮತ್ತೆ ಇವನು ಅಂತ ಹೇಳೋ ಅವಶ್ಯಕತೆ ಇದ್ದಿದ್ದಿಲ್ಲ.
ಹಂಗೆ ಹೇಳಬಾರದು. ಅದಕ್ಕೆ ಅಥೋ ಅಹಂ ಅಸ್ಮಿ ಇತ್ಯಾದಿ ಚ ಭಗವನ್ ನಾಮ ಇವ, ಅಹಂ ಅಸ್ಮಿ ಇತ್ಯಾದಿಗಳೆಲ್ಲವೂ ಕೂಡ ಏನಾಗ್ಯದ ಭಗವಂತನ ನಾಮಗಳೇ ಆಗ್ಯಾವ. ಮತ್ತು ಹೋಗ್ಲಿ ಬಿಡ್ರಿ, ಇನ್ನು ಒಂದು ವೇಳೆ ನೀವು ಹೇಳಿದಂಗ ಕೇಳ್ಕೊಂಡು ಹೋಗೋಣ ಅಂತ. ಈ ಪೂರ್ವದಲ್ಲಿ ಎಲ್ಲಾದ್ರೂ ಜೀವಬ್ರಹ್ಮರ ಐಕ್ಯ ಪ್ರಕೃತ ಆಗೇದೇನೋ? ಇಲ್ಲಿ ಬಂದದ್ದೇನು ಬೃಹತಿ ಸಹಸ್ರದ ವಿಷಯ ಬಂದದ್ದು, ಅಲ್ಯಾಕೆ ನೀವು ಐಕ್ಯವನ್ನು ತಂದು ತೋರಿಸ್ಲಿಕ್ಕತ್ತೀರಪ್ಪ? ಒಟ್ಟ ನಮ್ಗೆ ಎಲ್ಲಿ ಸಾಧ್ಯ ತೋರಿಸೋದ್ರಿ. ಅದಕ್ಕೆ ಹೇಳಿಗೆತಾರ ನೋಡ್ರಿ, ನಚ ಜೀವೇಶ್ವರೈಕ್ಯ ವಚನ ಮಾತ್ರ ಪ್ರಸ್ತುತಂ, ಜೀವ ಈಶ್ವರ ಐಕ್ಯ ವಚನ ಎಂಬುದು ಇಲ್ಲಿ ಪ್ರಸ್ತುತ ಆಗೇ ಇಲ್ಲ. ತಾವಾಗೇತಾ ಸರ್ವ ರುಚಃ ಸರ್ವೇ ವೇದ ಸರ್ವೇ ಘೋಷ ಏಕೈವ ವ್ಯಾಹತಿ ಪ್ರಾಣ ಏವ ಇತಿ ಸರ್ವನಾಮಾಭಿಧೇಯತ್ವಂ ಭಗವತಃ ಉಕ್ತ್ವಾ. ಎಲ್ಲಾ ನಾಮಗಳು ಭಗವಂತನನ್ನ ಹೇಳ್ತದ ಅಂತ ಹೇಳಿ ನೋಡ್ರಿ. ತಾವ ಏತಾ ಸರ್ವ ರುಚಃ, ಎಲ್ಲ ರುಕ್ಕುಗಳು, ಎಲ್ಲ ವೇದಗಳು, ಸರ್ವೇ ಘೋಷ ಅಂದ್ರೆ ಧ್ವನಿಗಳು, ಏಕೈವ ವ್ಯಾಹತಿ ಒಬ್ಬನನ್ನೇ ಕರಿತಾವ, ಯಾರನ್ನ? ಪ್ರಾಣ ಏವ ಪರಮಾತ್ಮನನ್ನ ಅಂತ ಭಗವಂತನಿಗೆ ಸರ್ವನಾಮಾಭಿಧೇಯತ್ವವನ್ನ ಹೇಳಿ. ಹೌದಾ ಅಲ್ರಿ, ಭಗವಂತನೇ ಸರ್ವನಾಮದಿಂದ ಕರ್ಸ್ಕೋತಾನ ಅಂತ ಅಲ್ಲಿ ಪ್ರಮಾಣ ಏನು ಅಂದ್ರೆ ವಿಶ್ವಾಮಿತ್ರಮೇತದ ಹಶ್ಯಂಸ ಇತಿ ಆಖ್ಯಾಯಿಕ ಉಕ್ತ. ಈ ಅಭಿಪ್ರಾಯದಲ್ಲಿ ನಾವು ವಿಶ್ವಾಮಿತ್ರ ಕಥೆ ಹೇಳಿಕೊಂಡದ. ಸರ್ವನಾಮ ಸರ್ವಶಬ್ದ ವಾಚ್ಯನಾಗ್ಯಾನ ಪರಮಾತ್ಮ ಅನ್ನೋ ಅಭಿಪ್ರಾಯ ತಿಳಿಸ್ಲಿಕ್ಕೆ ಏನ್ ಮಾಡಿದದು? ವಿಶ್ವಾಮಿತ್ರರ ಕಥೆಯನ್ನು ಹೇಳಿಕೊಂಡದ. ಇಲ್ಲಿ ಯಾಕೆ ಬರ್ಬೇಕಪ್ಪ ಐಕ್ಯದ ವಿಚಾರ? ಸುಮ್ನೆ ಪೂರ್ವದಲ್ಲಿ ಪ್ರಸ್ತುತ ಆಗಿದ್ದೇನೆ, ಆಗಿಲ್ಲ. ತಸ್ಮಾತ್ ಸರ್ವಾಂತರ್ಯಾಮಿತ್ವಾತ್ ಸರ್ವಗುಣತ್ವಾತ್ ಸರ್ವಶಕ್ತಿತ್ವಾತ್ ಸರ್ವನಾಮವತ್ವಮೇ ವಿಷ್ಣೋರುಚ್ಯತೆ ನತು ಸರ್ವಸ್ವರೂಪತ್ವಂ. ಆದ್ರಿಂದ ಸರ್ವಾಂತರ್ಯಾಮಿಯಾಗಿದ್ದಾನೆ, ಸರ್ವಗುಣ ಉಳ್ಳವನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ, ಸರ್ವನಾಮ ಉಳ್ಳವನಾಗಿದ್ದಾನೆ ವಿಷ್ಣು ಅಂತ ಹೇಳ ಹೊರತಾಗಿ ಸರ್ವಸ್ವರೂಪ ಅಂತ ಹೇಳಿಲ್ಲ. ಅರ್ಥ ಆಯ್ತಾ ವಿಷಯ? ಈಗೇನು ಓದ್ಕೊಂಡು ಬಂದಿ ನಾವು? ಮೊದಲನೇದ್ದು ಯಾವುದೇ ರೀತಿಯಿಂದಲೂ ನಿಮ್ಗೆ ಅಭೇದ ಹೇಳಲಿಕ್ಕೆ ಬರೋದಿಲ್ಲ ಅಂತ ವ್ಯವಸ್ಥೆ ಮಾಡಿದ್ವಿ. ಎರಡನೇದ್ದು ಈಗೇನದ ಪೂರ್ವದಲ್ಲಿ ಪ್ರಕಟವಾಗಿದೆಯಾ ಅಂತ. ಈಗ ಮಹಾವ್ರತ ಎಂಬುವಂತಹ ಯಜ್ಞವನ್ನ ಮಾಡ್ತಾ ಇದ್ದಾರೆ ಇಂದ್ರದೇವರು. ಆ ಯಜ್ಞದಲ್ಲಿ 25ನೇ ದಿವಸದ ಯಜ್ಞದ ಮಾಧ್ಯಾಹ್ನದಲ್ಲಿ ಮಾಡುವಂತಹ ಹೋಮದಲ್ಲಿ ನಿಷ್ಕೇವಲ್ಯ ಎಂಬ ಮಂತ್ರ ಬೃಹತಿ ಸಹಸ್ರ, ಅದನ್ನ ಹೇಳಲಿಕ್ಕೆ ಕುಳಿತಿದ್ದಾರೆ ವಿಶ್ವಾಮಿತ್ರರು. ಅವರ ಎದುರಿನಲ್ಲಿ ಕುಳಿತು ಇಂದ್ರದೇವರು ಹೇಳು ಹೇಳು ಅಂತ 3 ಸರ್ತಿ ಹೇಳಿಸ್ಕೊಂಡ್ರು. ಹೇಳಿದಾಗ ನೀ ಯಾರು ಅಂತ ಕೇಳಿದಾಗ ನಾನು ಪ್ರಾಣ, ನೀನು ಪ್ರಾಣ ಅಂತ ಹೇಳಿಗತ್ತಾರೆ. ಈ ಸಂದರ್ಭ ಯಾಕೆ ಬಂತು ಅಂತ ಕೇಳಿದ್ರೆ, ಹಿಂದಿನ ಮಂತ್ರ ನೋಡಿದಾಗ ಸರ್ವಶಬ್ದ ವಾಚ್ಯನಾಗಿದ್ದಾನೆ ಭಗವಂತ ಅಂತ ಬಂದದ. ಹೌದಾ, ಸರ್ವಶಬ್ದ ವಾಚ್ಯನ ಒಂದು ಎಕ್ಸಾಂಪಲ್ ಹೇಳ್ರಿ. ಸರ್ವಶಬ್ದ ವಾಚ್ಯನಾಗ್ಯಾನ ಅಂದ್ರೆ ಅದೇ ಇದು ಆತ್ ನೋಡ್ರಿ, ಬೃಹತಿ ಸಹಸ್ರಾತಲ್ಲ ಅವತ್ತ ಬಂದಿದ್ ನೋಡ್ರಿ ಪರಮಾತ್ಮ. ಅವಾಗ ಹೇಳಿಗತ್ತ ನೋಡ್ರಿ, ನಾನೇ ಪ್ರಾಣ, ನಾನೇ ನೀನು, ನೀನೇ ನಾನು ಅಂತ, ನೀ ಎಲ್ಲಾ ಶಬ್ದಗಳು ನನ್ನನ್ನು ಹೇಳಿಗತ್ತಾವ ಅಂತ ಹೇಳಿಗತ್ತಾನ. ಅಲ್ಲಿ ಅದನ್ನು ಒಯ್ದು ನೀವು ಇಂದ್ರಗೂ ಬ್ರಹ್ಮಗೂ ಅಭೇದದ ಅಂತ ಹೇಳಿ ಕೂತ್ಕೊಂಡ್ರೆ ಏನ್ ಸಂಬಂಧದಲ್ಲಿ? ಪ್ರಕೃತಿ ಬಂದಿರಬೇಕೋ ಇಲ್ಲೋ? ಬಂದಿಲ್ಲ ಅಂದ್ರೆ ಹೆಂಗೆ ಹೇಳ್ತೀರಿ ಅಂತ ಶ್ರೀಮದಾಚಾರ್ಯ ಪ್ರಶ್ನೆ. ಅರ್ಥ ಆಯ್ತಾ ಹೇಳಿದ್ದು? ಅದಕ್ಕೆ ಇಡೀ ಬೃಹತಿ ಸಹಸ್ರದಲ್ಲಿ ಬಂದ ಮಂತ್ರಗಳೆಲ್ಲವೂ ನನ್ನ ಹೇಳ್ತಾವ ಅಂತ ಹೇಳಿದ ಕೂಡ್ಲೆ ವಿಶ್ವಂ ವಿಷ್ಣು ಷಟ್ಕಾರಭೂತ ಸರ್ವನಾಮ ವಾಚ್ಯತ್ವ ಬಂತವನಿಗೆ. ಸರ್ವನಾಮ ವಾಚ್ಯದವ. ಈ ಸರ್ವನಾಮ ವಾಚ್ಯತ್ವವನ್ನು ಹೇಳಿಕತ್ರ ಹೊರತಾಗಿ ಯಾವುದೇ ಕಾರಣಕ್ಕೂ ಬೇರೆದಿಲ್ಲ. ಅರ್ಥ ಆಯ್ತಾ? ಆದ್ದರಿಂದ ಪರಭಾಷ್ಯಕಾರರು ಹೇಳಿದಂತೆ ಇಂದ್ರಾದಿಗಳ ಜೊತೆಗೆ ಐಕ್ಯವನ್ನ ಹೇಳಲಿಕ್ಕೆ ಹೊರಟಿಲ್ಲ. ಯಾವುದೇ ಕಾರಣಕ್ಕೂ ಅದನ್ನು ತಿಳ್ಕೊಳ್ಳಿಕ್ ಹೋಗ್ಬೇಡ್ರಿ. ಓಕೆ, ಮುಂದ ಇನ್ನು 170ನೇ ಪೇಜು ಒಂದು ಶ್ಲೋಕ ಹೇಳಿ ಮುಗಿಸೋಣ ಅಂತ. ಕೊನೆಯದು ಏನಂತಾರ? ಸೃಷ್ಟತ್ವಾಚ್ಚೈವ ಪಾತ್ರತ್ವಾತ್ ನಿಯಮಾಚ್ಚ ಪ್ರಕಾಶನಾತ್ ಸರ್ವತ್ವ ಮುಕ್ತಂ ವಿಷ್ಣೋಸ್ತು ನತು ಸರ್ವಸ್ವರೂಪತಃ. ಕೆಲವು ಕಡೆಗೆ ಏನಂತ ಹೇಳಿರ್ತಾರ ಅಂತಂದ್ರೆ, ಕೆಲವು ಕಡೆಗೆ ಏನಂತ ಹೇಳ್ತಾರಂದ್ರೆ ಪರಮಾತ್ಮನೇ ಎಲ್ಲ ಅಂತ ಹೇಳ್ತಾರೆ. ಪುರುಷ ಏವ ಇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ. ಪುರುಷ ಸೂಕ್ತ ಬರ್ತದೆ, ಮುಂದಿನ ವಾಕ್ಯ ತಗೊಂಡ್ರು ಅದನ್ನೇ. ಪುರುಷ ಏವ ಇದಂ ಸರ್ವಂ ಅಂತನೋ ಪುರುಷ ಸೂಕ್ತವಾಗಲಿ ಬೇರೆ ಕಡೆಗೆ ಬಂದ ಮಂತ್ರಗಳಾಗಲಿ ಎಲ್ಲದರಿಂದಲೂ ಭಗವಂತನಿಗೆ ಅಭೇದ ಹೇಳಿದಂತೆ ಕಾಣಿಸ್ತದ. ಅರ್ಥ ಆಯ್ತಾ? ಆನಂದ್ ಅವರು ತೆಳಗಿನ ಮಂತ್ರ ಅದು ಮೇಲೆ ಹೋಗ್ಲಿಕ್ಕೆ ಅಷ್ಟ. ಪುರುಷ ಏವ ಇದಂ ಸರ್ವಂ ಅಂತ ತಿಳಿದುಕೊಂಡು ಸರ ಇದೆಲ್ಲವೂ ಪರಮಾತ್ಮ ಅಂತ ಹೇಳ್ಬಿಟ್ರ. ಈ ಜಗತ್ತಿಗೂ ಭಗವಂತನಿಗೂ ಅಭೇದ ಹೇಳಿದಂತೆ ಕಾಣಿಸ್ತದ. ಅದರ ಅರ್ಥ ಏನ್ ಗೊತ್ತೇನು? ಸೃಷ್ಟತ್ವಾಚ್ಚೈವ ಪಾತ್ರತ್ವಾತ್, ಮೇಲಿನ ಶ್ಲೋಕ, ನಿಯಮಾಚ್ಯ ಪ್ರಕಾಶನಾತ್ ಸರ್ವತ್ವ ಮುಕ್ತಂ. ಯಾಕೆ ಭಗವಂತನಿಗೆ ಎಲ್ಲ ಅವನೇ ಅಂತಾರ ಅಂದ್ರೆ, ಎಲ್ಲಾ ಸೃಷ್ಟಿ ಮಾಡೋವನೇ, ರಕ್ಷಣಾ ಮಾಡೋವನವನೇ, ನಿಯಮನ ಮಾಡೋವನವನೇ, ಜ್ಞಾನ ಕೊಡೋವನವನೇ, ಹಿಂಗೆ ಎಲ್ಲಾ ಕೆಲಸಗಳನ್ನು ಅವನೇ ಮಾಡ್ತಾನ ಎಂಬೋ ಅಭಿಪ್ರಾಯ ಇದ್ದದ್ದಕ್ಕೆ ಎಲ್ಲಾ ಅವನೇ ಅಂದಾರ ಹೊರತಾಗಿ ಎಲ್ಲರ ಜೊತೆಗೆ ಅಭೇದದ ಅಂತಂದಿಲ್ಲ. ಯಾರು ಹೇಳಿದ್ರೆ ನಿಮ್ಗೆ ಎಲ್ಲರ ಜೊತೆಗೆ ಅಭೇದದ ಅಂತ ತಿಳ್ಕೊಂಡು?
ಪುರುಷ ಏವ ಇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಇತಿ ಪುರುಷೇಣೇವ ಇದಂ ಸರ್ವಂ ವ್ಯಾಪ್ತಂ. ಈ ಮಂತ್ರಕ್ಕೆ ಹೆಂಗ ಅರ್ಥ ಮಾಡಬೇಕು ಅಂತ ಮಂತ್ರನೇ ಹೇಳಿದ ನೋಡ್ರಿ. ಪುರುಷ ಏವ ಇದಂ ಸರ್ವಂ ಅನ್ನೋ ಮಂತ್ರಕ್ಕೆ ಪುರುಷೇಣೇವ ಇದಂ ಸರ್ವಂ ವ್ಯಾಪ್ತಂ, ಭಗವಂತನೇ ಎಲ್ಲ ಕಡೆಗೆ ವ್ಯಾಪ್ತನಾಗಿದ್ದಾನೆ. ಯದ್ಭೂತಂ ಯಚ್ಚ ಭಾವ್ಯಂ, ಈ ಹಿಂದಾಗೋದ್ ಪದಾರ್ಥಗಳೇನೋ ಮುಂದೆ ಬರೋ ಪದಾರ್ಥಗಳೇನವ ಎಲ್ಲವೂ ಭಗವಂತನಿಂದ ವ್ಯಾಪಿಸಲ್ಪಟ್ಟಾವ ಅನ್ನೋ ಅರ್ಥವೇ ಹೊರತಾಗಿ ಎದಕ್ಕ ಪುರುಷ ಏವ ಇದಂ ಸರ್ವಂ ಅನ್ನೋ ಮಂತ್ರಕ್ಕ ಹೊರತಾಗಿ ಏನರ್ಥ ಮಾಡಬಾರ್ದು. ಆ ತೃಣಾದ ಕರೀಶಾತ್ ಸರ್ವಂ ಭಗವಾನ್ ಇತಿ ಮಿಥ್ಯಾ ದೃಷ್ಟಿರೇಷ ಇತಿ ಚ ಶ್ರುತಿ. ಇದು ಎಂಥ ತಪ್ಪು ತಿಳುವಳಿಕೆ. ಎಲ್ಲದಕ್ಕೂ ಭಗವಂತನಿಗೆ ಅಭೇದ ಹೇಳೋದಾದ್ರೆ ಕಸ ಕಡ್ಡಿ ಶಗಣಿ ಒಟ್ಟು ದೇವರು ಅಂತ ಹೇಳ್ಬೇಕು. ಒಪ್ಕೋತೀರಾ ನೀವು? ಎಲ್ಲನೂ ದೇವರಲ್ಲಿ ಈಗ ಆ ತೃಣಾದ ಕರೀಶಾತ್, ತೃಣ ಅಂದ್ರೆ ಹುಲ್ಲು, ಕರೀಶ ಅಂದ್ರೆ ಶಗಣಿ ಅಥವಾ ಕಸ, ಕಸ ಕಡ್ಡಿಗಳು ದೇವರು ಅಂತ ಒಪ್ಕೊಳ್ರಿ ಹಂಗ ನೋಡಂತ. ಅಲ್ಲಿ ಐಕ್ಯ ಒಪ್ಕೊಳ್ಳಿಕ್ ತಯಾರಾಗಂಗಿಲ್ಲ ಅಂದ್ಮೇಲೆ ಯಾರಾದರೂ ಒಬ್ಬ ವ್ಯಕ್ತಿ ಎಲ್ಲ ಪದಾರ್ಥಗಳಿಂದ ಭಗವಂತನಿಗೆ ಅಭೇದದ ಅಂತ ಹೇಳಿದ್ರೆ ಕಸ ಕಡ್ಡಿ ಶಗಣಿ ಮೊದಲೊಂದು ಮತ್ತೆ ಎಲ್ಲದಕ್ಕೂ ಅಭೇದ ಹೇಳ್ಬೇಕವ. ಅದಕ್ಕಿಂತ ಹೇಳ್ಬೇಕಾದ ಅದರಲ್ಲಿ ಇದ್ದಾನ ವ್ಯಾಪ್ತನಾಗಿ. ಸರಿ ಅದ ಅವ ಅಸಂಗ, ಎಲ್ಲಿದ್ರು ಸಂಘ ಆಗದೆ ಇದ್ದಂಗೆ ಇರ್ಲಿಕ್ಕೆ ಬರ್ತದ ಅವನಿಗೆ. ಹಿಂಗ ಅರ್ಥ ಹೇಳಬೇಕು ಅಂತ ಸ್ವತಃ ಶ್ರುತಿನೇ ಹೇಳ್ತಿರುವಾಗ ನಿನಗೆ ಯಾರೋ ಎಲ್ಲ ಜೊತೆಗೆ ಅಭೇದ ಹೇಳುವಂತಹ ಬುದ್ಧಿ ಕೊಟ್ಟವನು. ಹಿರಣ್ಮಯೋ ವಾ ಅಮುಷ್ಮಿನ್ ಲೋಕೆ ಸಂಭವತಿ ಹಿರಣ್ಮಯೇ ಸರ್ವೇಭ್ಯೋ ಭೂತೇಭ್ಯೋ ದದೃಶ ಏವಂ ವೇದ. ಯಾರು ಹಿಂಗ್ ತಿಳ್ಕೋತಾರೋ ಅವ ಮುಕ್ತನಾಗಿ ಎಲ್ಲ ಭೂತಗಳಿಂದ ನೋಡಲ್ಪಡ್ತಾನ ಅಂತ ಹೇಳಿಕತ್ತಾರ. ಇವ್ ಮುಕ್ತನಾದ್ಮೇಲೆ ನೀವು ಒಬ್ಬನೇ ಇದ್ರೆ ಎಲ್ಲರಿಂದ ನೋಡಲ್ಪಡ್ತಾನ ಅಂತ ಹೆಂಗ್ ಹೇಳಿದ್ರಿ ಇವಂಗ? ಈ ಮಾತು ಹಿಂದೆ ಬಂದದೀಗ. ಯಾರು ಭಗವಂತನನ್ನ ಈ ರೀತಿಯಾಗಿ ತಿಳ್ಕೋತಾರೋ ಅವ್ರು ಮುಕ್ತರಾದ ಮೇಲೆ ಉಳಿದ ಮುಕ್ತರಿಂದ ನೋಡಲ್ಪಡ್ತಾರ. ಏನ್ ಪುಣ್ಯವಂತರಪ್ಪ ನೀವೆಲ್ಲ ಇಂತಹ ಉಪಾಸನ ಮಾಡಿ ಮುಕ್ತರಾಗಿರಿ ಅಂತ ಉಳಿದವರು ಅವ್ನು ನೋಡ್ತಾರ ಅಂತ ಹೇಳಿಕತ್ತ ಹೊತ್ನೊಳಗ ಮತ್ತ ಒಬ್ಬನೇ ಇದ್ರೆ ಉಳಿದವ್ರು ಎಲ್ಲಿಂದ ಬಂದ್ರೆ ಅವರು ಯಾರು ನೋಡ್ಬೇಕಲ್ಲ? ಬಾ ಕಟ್ಟದ್ರಿ ನೋಡ್ಲಿಕ್ಕೆ. ಅಮೃತೋ ಹವಾ ಅಮುಷ್ಮಿನ್ ಲೋಕೆ ಸಂಭವತಿ ಅಮೃತ ಸರ್ವೇಭ್ಯೋ ಭೂತೇಭ್ಯೋ ದರ್ಶ ಏವಂ ವೇದ. ಎರಡನೇ ಮಾತಂತಹದ್ದೇ. ಸ ಏತೇನ ಪ್ರಜ್ಞೇನಾತ್ಮನ ಅಸ್ಮಾಲ್ ಲೋಕಾದುತ್ಕ್ರಮ್ಯ ಅಮುಷ್ಮಿನ್ ಸ್ವರ್ಗೇ ಲೋಕೆ ಸರ್ವಾನ್ ಕಾಮಾನಾಪ್ತ್ವಾ ಅಮೃತ ಸಮಭವತ ಸಮಭವತ ಇತ್ಯಾದಿನ ಮುಕ್ತಾನಾಪಿ ಭೇದಸ್ಸೇವೋಕ್ತೇಶ್ಚ. ಈ ಎಲ್ಲಾ ಮಾತುಗಳಿಂದಲೂ ಮುಕ್ತರಾದ ಮೇಲೂ ಭೇದನೇ ಅದ ಅಂತ ಹೇಳಿಕತ್ತಾರ. ಮುಕ್ತರಾದ್ಮೇಲೆ ಅಭೇದ ಆಗ್ತದ ಅಂತ ಹೇಳಲೇಬೇಡ್ರಿ, ಗೊತ್ತಾಯ್ತಾ? ಏನಿಲ್ಲ, ಪ್ರಜ್ಞೆ ಏತೇನ ಪ್ರಾಜ್ಞೇನಾತ್ಮನ ಆಗ್ಬೇಕದು. ಪ್ರಜ್ಞೇನಾತ್ಮನ ಪ್ರಿಂಟ್ ತಪ್ಪಾಗಿ ಅನಿಸ್ತದ ನೋಡಿದ್ರೆ. ಹಾಗಾಗಿ ಏನಾಯ್ತು, ಅಮೃತ್ ಈಗ ಎಲ್ಲಾದರೂ ಪುರಾಣಗಳಲ್ಲಿ ವೇದಗಳಲ್ಲಿ ಸರ್ವರಿಂದಲೂ ಭಗವಂತ ಅಭಿನ್ನನಾಗಿದ್ದಾನೆ ಅಂದ್ರೆ ಸರ್ವರಲ್ಲಿ ವ್ಯಾಪ್ತನಾಗಿದ್ದಾನೆ ಅನ್ನೋ ಅರ್ಥ ಮಾಡಬೇಕೆ ಹೊರತಾಗಿ ಯಾವ ಅರ್ಥ ಮಾಡಬಾರ್ದು, ಎಲ್ಲರಿಂದ ಅಭಿನ್ನ ಅಂತ ಅರ್ಥ ಮಾಡಬಾರ್ದು. ವೇದವೇ ಸ್ವತಃ ಹೇಳಿದ ನನ್ನ ಪರಮಾತ್ಮನನ್ನ ಎಲ್ಲ ಜೊತೆಗೆ ಅಭಿನ್ನ ಅಂತ ಹೇಳ್ಬೇಡ್ರಿ. ಹಂಗ ಹೇಳಿದ್ರೆ ಕಸ ಕಡ್ಡಿ ಜೊತೆಗೆ ಅಭೇದ ಹೇಳ್ಬೇಕಾಗ್ತದೆ, ಅದು ಮಹಾ ಅಬದ್ಧ, ಅದು ತಪ್ಪು ಕಲ್ಪನಾ ಅಂತ ಸ್ಪಷ್ಟ ಹೇಳಿದ್ಮೇಲೆ ಇನ್ನು ಮುಕ್ತರಾದ ಮೇಲೆ ಅಭಿನ್ನರಾಗಿರ್ತಾರ ಎಂಬುದಂತೂ ಇದು ಇನ್ನೂ ಹುಚ್ಚುತನ. ಯಾಕಂದ್ರೆ ಇವನು ಮುಕ್ತನಾದ ಮೇಲೆ ಉಳಿದ ಮುಕ್ತರೆಲ್ಲರೂ ಇವನನ್ನು ನೋಡ್ಲಿಕ್ಕತ್ತಾರ ಅಂತ ಬರ್ದಾರ. ಒಂದು ವೇಳೆ ಅವರಿಗೂ ಅಭೇದ ಇದ್ರೆ ಮುಕ್ತರಾದ್ಮೇಲೆ ಅವ್ರು ನೋಡಿದ್ರೆ ಹೆಂಗಂತ ಹೇಳಿ ಬರ್ತದಪ್ಪ? ಇವೆಲ್ಲವೂ ನೋಡಿದ್ಮೇಲೆ ನಮ್ಗೆ ಏನ್ ತಿಳಿದು ಬರ್ತದ ಅಂದ್ರೆ ಮುಕ್ತಿಯಲ್ಲೂ ಕೂಡ ಭೇದವೇ ಅದ ಹೊರತಾಗಿ ಅಭೇದ ಇಲ್ಲ ಅಂತ ತಿಳಿದು ಬರ್ತದೆ. ಶ್ರೀಕೃಷ್ಣ ನಮಸ್ತು.